कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रियेथामे महाभागे लोकमातर नमोस्तुते। व्रतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती। उमावैवाक् समुद्दिष्टा मनोरुद्र उदाहतः तदेतन्मिथुनं ज्ञात्वा न दाम्पत्याद् विहीयते। हरेस्तु प्रतिमा प्राज्ञाः तत्रस्थः केशवस्वयं ददाति ज्ञानविशेषः परमात्मा स्वयं विभुः। श्री गुरुभ्यो नमः। ಅಧಿಕ ಮಾಸದ 2ನೇ ದಿನ ಇವತ್ತು. 48 ದಿವಸಗಳ ಮಂಡಲ ಸೇವೆಯನ್ನು ಮಾಡಬೇಕು, ಆ ಮೂಲಕ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ನಾವೇನು ತೊಡಗಿದ್ದೀವಿ, ಅದರಲ್ಲಿ ಇದು 2ನೇ ದಿವಸ. ಕಳೆದ ದಿವಸ ಅಧಿಕ ಮಾಸ ಅಂದರೆ ಏನು ಅಂತ ಶ್ರವಣ ಮಾಡಿದ್ದೇವೆ. ಅಧಿಕ ಮಾಸ ಅಂದರೆ ಎರಡು 5 ವರ್ಷಗಳಿಗೊಮ್ಮೆ 2 ಅಧಿಕ ಮಾಸಗಳು ಬರ್ತವೆ. ಸೂರ್ಯನ ಗತಿ ಮತ್ತು ಚಂದ್ರನ ಗತಿಯನ್ನು ಹೊಂದಿಸುವುದಕ್ಕಾಗಿ 2.5 ವರ್ಷಗಳಿಗೊಮ್ಮೆ 33 ತಿಂಗಳಿಗೊಮ್ಮೆ ಒಂದು ಹೊಸ ಅಧಿಕ ಮಾಸವನ್ನು ನಾವು ಹೊಂದಿಸ್ಕೋತೀವಿ. ಅದರಂತೆ ಈ ಅಧಿಕ ಮಾಸದ ಆಚರಣೆ ನಡೆದಿರ್ತದೆ. ಈ ವರ್ಷ ಅಧಿಕ ಜ್ಯೇಷ್ಠ ಮಾಸ ನಡೆದಿದೆ. ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ನಾವು ಮಾಡುವಂಥ ಉಳಿದ ದಾನಗಳು, ಉಪವಾಸಗಳು, ಅದೆಲ್ಲದಕ್ಕಿಂತ ಪ್ರಧಾನವಾಗಿ ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದು, ಶಾಸ್ತ್ರಗಳನ್ನು ಶ್ರವಣ ಮಾಡುವುದು ಬಹಳ ಮುಖ್ಯ ಅಂತ ಶಾಸ್ತ್ರಗಳ ಸಂದೇಶ. ಅದರಂತೆ ಭಾಗವತದ ಶ್ರವಣ ಮಾಡಬೇಕು ಅಂತ ನಾವೀಗ ತೊಡಗಿದ್ದೇವೆ. ಅದರಲ್ಲಿ ಭಾಗವತದ ಒಳಗೆ ನಾವು ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಭಾಗವತದ ಮಹತ್ವವನ್ನು ಪದ್ಮಪುರಾಣದಲ್ಲಿ ಬಂದಂತೆ ಒಂದಿಷ್ಟು ನೋಡಬೇಕು. ಅದು ನೋಡಿದರೆ ಈ ಭಾಗವತದ ಮಹತ್ವ ಎಷ್ಟು ಅಂತ ನಮ್ಗೆ ಗೊತ್ತಾಗ್ತದೆ. ಮತ್ತು ಅದರಿಂದ ನಮಗೆ ಪರಿಹಾರ ಆಗುವಂಥ ಪಾಪಗಳ ಆಳ ಅಗಲವೂ ಕೂಡ ಗೊತ್ತಾಗ್ತದೆ. ತುಂಗಭದ್ರಾ ನದಿ, ಅದರ ತೀರದಲ್ಲಿ ಒಂದು ಪಟ್ಟಣ, ಅನೇಕ ಜನ ಅಲ್ಲಿದ್ದರು. ಅದರಲ್ಲಿ ಒಬ್ಬ ಆತ್ಮದೇವ ಅಂತ ಇದ್ದ ಬ್ರಾಹ್ಮಣ. ಅವನಿಗೆ ಒಬ್ಬಳು ಹೆಂಡತಿ ದುಂಧೂಲಿ ಅಂತ. ಒಳ್ಳೆ ಗುಣ ಇದ್ದವಳು, ಬೇಕಾದಷ್ಟು ಸಾಮರ್ಥ್ಯ ಇದ್ದವಳು, ಎಲ್ಲ ಕೆಲಸಗಳನ್ನ ಮಾಡುವಂಥ ಶಕ್ತಿ ಇದ್ದವಳು. ಆದರೆ ಹಣದ ಲೋಭ ಬಹಳ, ಸುತ್ತಮುತ್ತಲಿನವ್ರ ಜೊತೆ ಜಗಳ ಬಹಳ. ದೀರ್ಘಕಾಲ ಕಳೆದರೂ ಕೂಡ ಮಕ್ಕಳಾಗದೇ ಇದ್ದಾಗ ಸಂತಾನ ಪ್ರಾಪ್ತಿಗಾಗಿ ಏನೇನೋ ವ್ರತ ಮಾಡಿದರು, ಏನಾದರೂ ಮಕ್ಕಳಾಗಲಿಲ್ಲ. ಬ್ರಾಹ್ಮಣ ಬಹಳ ಕಷ್ಟಪಟ್ಟು ಚಿಂತೆ ಮಾಡಿದ. ಕೊನೆಗೊಮ್ಮೆ ಒಬ್ಬ ಸನ್ಯಾಸಿ ಬಂದ ಮನೆಗೆ. ಅವನನ್ನು ಇವನು ಸತ್ಕರಿಸಿದ. ನಾನು ಬದುಕಿದ್ದೇನು ಉಪಯೋಗ, ನನಗೊಂದು ಸತ್ಸಂತಾನ ಆಗಬೇಕು ಅಂತ ಹೇಳಿ ಆ ಸನ್ಯಾಸಿಯನ್ನು ಸತ್ಕರಿಸಿದ. ಸನ್ಯಾಸಿ ಹೇಳಿದ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗುವಂಥ ಯೋಗ ಇಲ್ಲ, ಹಾಗಾಗಿ ಮಕ್ಕಳ ಆಲೋಚನೆಯನ್ನು ಬಿಟ್ಟು ಬಿಡು. ಬ್ರಾಹ್ಮಣನಿಗೆ ಈ ಉಪದೇಶ ರುಚಿಸಲಿಲ್ಲ. ದೊಡ್ಡವರು ಜ್ಞಾನಿಗಳು ಬಂದಿದ್ದೀರಿ, ನನಗೇನಾದರೂ ಮಾಡಿ ಮಕ್ಕಳನ್ನು ಕೊಡುವಂಥ ಪ್ರಯತ್ನ ಮಾಡ್ರಿ, ಅಂಥದನ್ನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ಮಕ್ಕಳಾಗದೆ ಹೋದರೆ, ಮೊಮ್ಮಕ್ಕಳಾಗದೆ ಹೋದರೆ ಈ ಜೀವನ ನೀರಸ ಜೀವನ. ನಿಮ್ಮಂತೆ ನನ್ನನ್ನು ಸನ್ಯಾಸಿ ಆಗಬೇಕು ಅಂತ ಹೊರಟಿದ್ದೀರೋ ಹೇಗೆ
ಅಂತ ಒತ್ತಾಯ ಮಾಡಿದ. ಆಗ ಆ ಸನ್ಯಾಸಿ ಏನು ಮಾಡಿದ, ಒಂದು ಹಣ್ಣು ಕೊಟ್ಟ. ಈ ಹಣ್ಣನ್ನು ನಿನ್ನ ಹೆಂಡತಿಗೆ ಕೊಡು, ಅವಳದನ್ನು ತಿನ್ನಲಿ, 1 ವರ್ಷದ ನಂತರ ಒಂದು ಸಂತಾನ ಆಗ್ತದೆ. ಆದರೆ ಪ್ರತಿನಿತ್ಯ ಅದಕ್ಕೆ ಬೇಕಾದ ಶೌಚ, ಆಚಾರ, ಮಡಿ, ಮೈಲಿಗೆ ಇತ್ಯಾದಿಗಳನ್ನು ಪಾಲಿಸ್ಬೇಕು. ಹಾಗೆ ಮಾಡಿದ್ದಾದರೆ ಎಲ್ಲ ಆಗ್ತದೆ, ಮಾಡು ಅಂತ ಹೇಳಿದ. ಹೆಂಡತಿಗೆ ಕೊಟ್ಟ. ಇವನು ಆ ಹಣ್ಣನ್ನು ಹೆಂಡತಿಗೆ ಕೊಟ್ಟು ಈ ಹಣ್ಣು ತಿನ್ನು ಅಂತ ಹೇಳಿದ. ಆದರೆ ಅವಳೇನು ಮಾಡಿದ್ಲು, ಬಹಳ ವಕ್ರ ಸ್ವಭಾವದವಳು, ದುರ್ಬುದ್ಧಿ ಅವಳಿಗೆ. ಅವಳಿಗೆ ಮಗು ಬೇಡಾಗಿತ್ತು. ಅದನ್ಯಾರು ಹೊತ್ತು ಪೋಷಿಸುವವರು ಯಾರು? ಬೇಡಾಗಿತ್ತು ಅವಳಿಗೆ. ನನ್ನ ಮನಸ್ಸಿಗೆ ಬಹಳ ಚಿಂತೆ ಆಗಿದೆ ಅಂದ್ಲು. ತನ್ನ ಗೆಳತಿ ಹತ್ರ ಬಂದ್ಲು. ಅವಳಿಗೆ ಹೇಳಿದ್ಲು, ನಾನು ಇದನ್ನು ತಿನ್ನೋದಿಲ್ಲ, ಇದನ್ನು ತಿಂದರೆ ಗರ್ಭಿಣಿ ಆಗಬೇಕಾಗ್ತದೆ, ಮತ್ತು ಅದನ್ನು ಸ್ವಲ್ಪ ಕಷ್ಟಪಡಬೇಕಾಗ್ತದೆ, ಊಟ ತಿಂಡಿ ಇತ್ಯಾದಿಗಳ ಮೇಲೆ ಅದರಿಂದ ಪರಿಣಾಮ ಆಗ್ತದೆ, ದುಷ್ಪರಿಣಾಮ ಆಗ್ತದೆ. ಮನೆ ಕೆಲಸ ಮಾಡೋರು ಯಾರು? ಒಂದು ವೇಳೆ ನಮ್ಮದು ಒಳ್ಳೆ ಸಾಕಷ್ಟು ಧನ ಅನುಕೂಲ ಇದ್ದು ಮನೆ, ಯಾರಾದ್ರು ಕಳ್ಳ ಕಾಕರು ಬಂದರೆ ಓಡಿ ಹೋಗ್ಲಿಕ್ಕೂ ಅನುಕೂಲ ಇಲ್ಲ. ಗರ್ಭಿಣಿ ಆದರೂ ಓಡಿಯಲ್ಲಿ ಹೋಗ್ಬೇಕು. ಅವಳ ಗತಿ ಏನು? ಆದ್ದರಿಂದ ನನಗೆ ಈ ಶೌಚ, ಆಚಾರ, ಈ ಮಡಿ ಮೇಲಿಗೆ ಯಾವುದೂ ಬೇಕಾಗಿಲ್ಲ. ಈ ಹಣ್ಣು ತಿಂದು ಅದರಂತೆ ಅಷ್ಟು ದೀರ್ಘಕಾಲ ನಾನು ಇದ್ದರೆ, 1 ವರ್ಷ ಮಡಿ ಮೇಲಿಗೆ ಇತ್ಯಾದಿಗಳನ್ನು ಪಾಲಿಸಿದರೆ, ಆ ಶೀಲಗಳನ್ನು ಪಾಲಿಸಿದರೆ ನನಗೆ ಆ ಥರ ಸದ್ಗತಿ ಆಗ್ತದೆ ಅಂತ ಅನ್ನೋದು ಹೌದು. ಆದರೆ ಅದರಿಂದ ನನಗೇನು ಅನುಕೂಲ ಆಗ್ತದೆ? ಏನೂ ಅನುಕೂಲ ಆಗೋದಿಲ್ಲ. ಆದ್ದರಿಂದ ನನಗೆ ಈ ಮಕ್ಕಳ ಗೊಡವೇ ಬೇಡ. ಹಣ್ಣು ತಿನ್ನಲೇ ಇಲ್ಲ. ಗಂಡ ಕೇಳಿದ್ರೆ ಹಣ್ಣು ತಿಂದೆಯಾ ಅಂತ ಕೇಳಿದ್ರೆ ಹೌದು ತಿಂದೆ ಅಂತಂದ್ಲು. ಅಷ್ಟೊತ್ತಿಗೆ ಅವಳು ತಂಗಿ ಮನೆಗೆ ಬಂದ್ಲು. ತಂಗಿಗೂ ತನ್ನ ಎಲ್ಲ ವಿಷಯ ಹೇಳಿದ್ಲು, ಸಮಸ್ಯೆಯನ್ನು. ಆ ತಂಗಿ ಅಂದ್ಲು, ನೀನೇನು ವಿಚಾರ ಮಾಡಬೇಡ, ನಾನು ಗರ್ಭಿಣಿ ಆಗಿದ್ದೇನೆ. ನನ್ನ ಪ್ರಸವದ ಬಳಿಕ, ನನಗೆ ಡೆಲಿವರಿ ಆದ ಬಳಿಕ ನನ್ನ ಮಗುವನ್ನು ನಿನಗೆ ಕೊಟ್ಟು ಬಿಡ್ತೇನೆ. ಅಲ್ಲಿವರೆಗೆ ನೀನು ಗರ್ಭಿಣಿ ಥರ ವೇಷ ತೊಟ್ಟು ಓಡಾಡು, ಏನಾದರೂ ಮಾಡು, ಒಂದು ಕೆಲವು ತಿಂಗಳು ಏನಾದರೂ ನಾಟಕ ಮಾಡು. ನೀನು ಮಾತ್ರ ಒಂದು ಕೆಲಸ ಮಾಡಬೇಕು, ನನ್ನ ಗಂಡನಿಗೆ ನೀನು ಒಂದಿಷ್ಟು ಹಣ ಕೊಡಬೇಕು. ಹಣ ಕೊಟ್ಟರೆ ನನ್ನ ಗಂಡನೂ ಒಪ್ತಾನೆ, ನಾನು ಒಪ್ತೇನೆ, ನಮ್ಮ ಮಗುವನ್ನು ನಿನಗೆ ಕೊಟ್ಟು ಬಿಡ್ತೇನೆ. ನಾನು ಜನರಿಗೆ ಏನು ಹೇಳಬೇಕಾಗಾದ್ರೆ, ಮಗು ಹುಟ್ಟಿತ್ತು, ಅದೇನೋ ಆಗಿ ಸತ್ತೋಯ್ತು ಅಂತ ಜನರಿಗೆ ಸಮಾಧಾನ ಹೇಳ್ತೇನೆ. ಮತ್ತೆ ನನ್ನ ಮಗುವನ್ನು ನಿನಗೆ ಕೊಟ್ಟರೆ ಆ ಮಗುವನ್ನು ನೋಡ್ಕೊಳ್ಳೋರು ಯಾರು? ಅದು ಹಾಲು ಕುಡಿಸೋರು ಯಾರು? ಅದಕ್ಕೂ ಏನು ಚಿಂತೆ ಬೇಡ, ನಾನೇ ಬಂದು ಕುಡಿಸ್ತೇನೆ ಅಂದ್ಲು. ಮತ್ತೆ ಹಣ್ಣು ಏನು ಮಾಡ್ಬೇಕಾಗಾದ್ರೆ? ಹಣ್ಣಿಗೆ ಯಾಕೆ ತಲೆ ಕೆಡಿಸ್ಬೇಕು? ಈ ಮನೆಯಲ್ಲಿ ದನ ಇದೆಲ್ಲ, ದನ ತಿನ್ನಿಸ್ಬಿಡು ಅಂದ್ಲು. ಈ ಅಕ್ಕ ತಂಗಿ ಇಬ್ಬರು ಕೂಡ ಅದೇ ದುರ್ಬುದ್ಧಿ ಇದ್ದವರಾಗಿದ್ರು. ಅದೇ ಥರ ಮಾಡಿ ಆ ಹಣ್ಣನ್ನು ದನಕ್ಕೆ ತಿನ್ನಿಸಿದ್ರು. ಆ ಅಕ್ಕನ ಹೆಸರು ದುಂದುಲಿ. ತಂಗಿ ಹೆತ್ತಳು, ಆ ಮಗುವನ್ನ ಅಕ್ಕನಿಗೆ ತಂದು ಕೊಟ್ಲು. ಇವಳು ತನಗೆ ಮಗು ಆಗಿದೆ ಅಂತ ಊರಿಗೆಲ್ಲ ಸಮಾಚಾರ ಹೇಳಿದ್ಲು. ಎಲ್ಲರಿಗೂ ಭಾರಿ ಸಂತೋಷ ಆಯ್ತು. ಮನೆಯಲ್ಲಿ ಎಲ್ಲ ಕಡೆ ನೃತ್ಯ, ಗೀತ, ವೈಭವ ಎಲ್ಲ ನಡೀತು. ಇವಳೊಂದು ನಮ್ಮ ತಂಗಿನೂ ಸ್ವಲ್ಪ ಕರ್ಸ್ಕೊತೀನಿ ಮನೆಗೆ. ಯಾಕಂದ್ರೆ ನನಗೀಗ ಹಾಲು ಕುಡಿಸುವ ಅನುಕೂಲ ಇಲ್ಲ, ಅವಳು ನೋಡ್ಕೋತಾಳೆ. ಅವನು ಹೇಳ್ದ, ಆಯ್ತು ಯಾರಾದ್ರೂ ಏನು, ಮಗುವಿಗೆ ಒಂದಿಷ್ಟು ಹಾಲು ಕುಡಿಸೋರು ಯಾರಾದ್ರೂ ಸಿಕ್ಕರೆ ಸಾಕು. ಆಯ್ತು, ಅದರಂತೆ ಹಾಲು ಕುಡಿಸೋ ವ್ಯವಸ್ಥೆಯೂ ಆಯಿತು. ಈ ಮಾನವ ಶಿಶು ಬೆಳಲಿಕ್ಕೆ ತೊಡಗಿತ್ತು. ಈ ನಡುವೆ ಆ ಹಣ್ಣು ತಿಂದಿದ್ದಲ್ಲ, ಆ ಹಣ್ಣು ತಿಂದಿತ್ತಲ್ಲ ಒಂದು ಹಸು, ಆ ಹಸು ಕೆಲವು 1-2 ತಿಂಗಳಿನ ವ್ಯತ್ಯಾಸದಲ್ಲಿ ಒಂದು ಗಂಡು ಮಗುವನ್ನು ಹೆತ್ತಿತ್ತು. ಇದು ಸ್ವಾರಸ್ಯದ ಸಂಗತಿ. ಬಹಳ ಸುಂದರವಾಗಿತ್ತು ಆ ಮಗು, ಚೊಕ್ಕ ಬಂಗಾರದಂತ ಬಣ್ಣ. ಅದಕ್ಕೆ ಜನರಿಗೆಲ್ಲ ಆಶ್ಚರ್ಯ, ಏನಿದು ಹಸುವಿನ ಹೊಟ್ಟೆಯಲ್ಲಿ ಮಗು ಹುಟ್ಟಿತಲ್ಲ ಅಂತ. ಆಯ್ತು, ಏನೋ ಈ ಬ್ರಾಹ್ಮಣ ಬೇಕಾದ ಪುಣ್ಯ ಮಾಡಿದ್ದಿರ್ಬೇಕು, ಅವನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿತು, ಹಸುವಿನ ಹೊಟ್ಟೆಯಲ್ಲಿ ಒಂದು ಮಗ ಹುಟ್ಟಿತು. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಏನಂದ್ರೆ, ಅದು ಕಿವಿ ಮಾತ್ರ ಗೋವಿನ ಕಿವಿ ಅಂತೆ ಇತ್ತು. ಅದರಿಂದ ಅದಕ್ಕೆ ಗೋಕರ್ಣ ಅಂತ ಹೆಸರಿಟ್ಟು. ಗೋ ಅಂದ್ರೆ ಹಸು ಅಂತ ಅರ್ಥ, ಕರ್ಣ ಅಂದ್ರೆ ಕಿವಿ, ಆ ಥರ ಹೆಸರಿಟ್ಟು. ಇವರಿಬ್ರು ಹೆಚ್ಚು ಕಡಿಮೆ 1-2-3 ತಿಂಗಳಿನ ಅಂತರದವರು, ಇಬ್ರು ಹುಡುಗರು. ಇವನು ಬ್ರಾಹ್ಮಣನ ಮಗನ ಹೆಸರು ದುಂದುಕಾರಿ, ಮನುಷ್ಯ ಶಿಶು. ಗೋಕರ್ಣ ಹಸುವಿನ ಮಗ, ಆಕಳಿನ ಮಗ. ಇಬ್ರು ಬೆಳೆದ್ರು. ಆ ಗೋಕರ್ಣ ಸನ್ಯಾಸಿ ಅನುಗ್ರಹದಿಂದ ಹುಟ್ಟಿದವನು. ಹಸುವಿನ ಹೊಟ್ಟೆಯಲ್ಲಿ, ಪವಿತ್ರವಾದ ಹೊಟ್ಟೆಯಲ್ಲಿ ಹುಟ್ಟಿದವನು ಬೇರೆ, ಒಳ್ಳೆ ಜ್ಞಾನಿ ಆಗಿಬಿಟ್ಟ, ದೊಡ್ಡ ಪಂಡಿತ ಆಗಿಬಿಟ್ಟ. ಈ ದುಂದುಕಾರಿ ಆ ತಂಗಿಗೆ ಹುಟ್ಟಿದವನು. ಅವಳೇನೇನು ವ್ರತ, ಉಪವಾಸ, ಶೀಲ ಅದೇನು ಪಾಲಿಸಿದ್ಲೋ ಇಲ್ಲೋ ಗೊತ್ತಿಲ್ಲ, ಮಹಾ ದುಷ್ಟ ಆಗಿಬಿಟ್ಟ.
ಸ್ನಾನ ಮಾಡಿದ್ರೆ ಮಾಡಿದ, ಮಡಿ ಮೈಲಿಗೆ ಶೀಲ ಪಾಲಿಸಿದ್ರೆ ಪಾಲಿಸಿದ, ಏನೂ ಇಲ್ಲ, ಮಹಾ ದುಷ್ಟ ಆಗಿಬಿಟ್ಟ. ಕಳ್ತನ ಮಾಡೋದು, ಇನ್ನೊಬ್ಬರನ್ನ ಹಿಂಸಿಸೋದು, ಕೈಯಲ್ಲಿ ಆಯುಧ, ಮತ್ತೆ ಕೆಟ್ಟ ಹೆಂಗಸರು ಸಹವಾಸ ಮಾಡಿ ತಂದೆ ಕಳಿಸಿಟ್ಟು ಸಂಪತ್ತನ್ನು ಎಲ್ಲ ಕಳೆದು ಬಿಟ್ಟ. ಒಂದ್ಸರಿ ತಂದೆ ತಾಯಂದ್ರನ್ನು ಹೊಡೆದು ಬಡಿದು ಮನೆ ಪದಾರ್ಥಗಳನ್ನೆಲ್ಲ ಕಿತ್ಕೊಂಡು ಎಲ್ಲೋ ಓಡೇ ಹೋಗ್ಬಿಟ್ಟ. ಆವಾಗ ತಂದೆ ಗೋಳಾಡ್ಲಿಕ್ಕೆ ಶುರು ಮಾಡಿದ. ಈತನ ತಾಯಿ ಬಂಜೆ ಆಗಿದ್ರು ಚೆನ್ನಾಗಿರ್ತಿತ್ತಲ್ಲ, ಮಕ್ಕಳನ್ನು ಹೆತ್ತಿಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು. ಆ ಸನ್ಯಾಸಿ ಏನೋ ಹೇಳಿದ್ದ, ಮಗನ ಬಗ್ಗೆ ಆಲೋಚನೆ ಮಾಡಬೇಡ, ನಿನ್ನ ಜನ್ಮದಲ್ಲಿ ನಿನ್ನ ಹಣೆ ಬರದಲ್ಲಿ ಮಗನ ಬಗ್ಗೆ ಬರೆದಿಲ್ಲ, ಆಲೋಚನೆ ಮಾಡಬೇಡ ಅಂತ ಹೇಳಿದ್ದ. ಆ ಸನ್ಯಾಸಿ ನನ್ನ ಮಾತು ಕೇಳಲಿಲ್ಲ, ಹಠದಿಂದ ಮಗು ಆಗಬೇಕು ಅಂತ ಪ್ರಯತ್ನ ಪಟ್ಟೆ, ಏನು ಮಾಡೋದು ಅಂತ ಗೋಳಾಡಿದ. ಆಗ ಗೋಕರ್ಣ ಪಂಡಿತ ಇದ್ನಲ್ಲ, ಅವನು ಇವನನ್ನು ಅಪ್ಪ ಅಂತಲೇ ಪರಿಗಣನೆ ಮಾಡ್ತಿದ್ದ. ಸಮಾಧಾನ ಹೇಳಿದ, ಯಾರಿಗೆ ಸುಖ ಇದೆ ಈ ಜಗತ್ತಿನಲ್ಲಿ? ಇಂದ್ರನಿಗೂ ಸುಖ ಇಲ್ಲ. 3 ಲೋಕದ ಒಳೆಯ ಇಂದ್ರನಿಗನ್ನೋ ಸುಖ ಇದೆಯೇನು? ಅಲ್ಲೂ ದೈತ್ಯರು ಬಂದು ಯಾವಾಗಲೂ ತೊಂದರೆ ಕೊಡ್ತಿರ್ತಾರೆ. ದೊಡ್ಡ ಚಕ್ರವರ್ತಿಗೂ ಸಂತೋಷ ಇಲ್ಲ. ಒಬ್ಬ ವಿರಕ್ತನಾಗಿ ಸನ್ಯಾಸಿಯಾಗಿ ಬದುಕಿದ್ರೆ, ಸಂಸಾರದ ಗೊಡವೆ ತಪ್ಪಿ ಬದುಕಿದ್ರೆ ಸಮಾಧಾನದಿಂದ ಇರ್ತಾನೆ. ಅದರಿಂದ ಈ ಭ್ರಾಂತಿ ಬಿಡು. ಮಗನ ಮಾತೆಲ್ಲ ಕೇಳಿದ ಅಪ್ಪ. ಆಯ್ತು, ನೀ ಹೇಳಿದಂತೆ ಮಾಡ್ತೀನಿ, ಕೊನೆಗೂ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು ಅಂತೆಲ್ಲ ಈ ಮಗನನ್ನು ಅಪ್ಪನೇ ಕೇಳ್ಕೊಂಡ. ಮುಂದೆ ಒಂದು ಬಾರಿ ಭಾಗವತದ ಪಾರಾಯಣ ಪಠನ ಇತ್ಯಾದಿಗಳನ್ನು ಮಾಡಿ ಸದ್ಗತಿ ಪಡೆದ ಈ ಅಪ್ಪ. ಈ ಕಡೆ ಮುಂದೆ ಏನಾಯ್ತು, ತಂದೆ ಇದ್ದಾಗಲೇ ಅಂಕೆ ತಪ್ಪಿದ್ದ, ಈ ದಾರಿ ತಪ್ಪಿದ ಮಗ. ತಂದೆ ಹೋದ ಮೇಲೆ ಮತ್ತಷ್ಟು ದಾರಿ ತಪ್ಪಿದ. ತಾಯಿಗೆ ಹೊಡೆದ, ದುಡ್ಡೆಲ್ಲಿದೆ ಹೇಳು, ಇಲ್ಲ ನಿನ್ನೂ ಕೊಂದು ಹಾಕಿ ಬಿಡ್ತೀನಿ, ತಿಜೋರಿಲಿಟ್ಟು ದುಡ್ಡೆಲ್ಲ ಕೊಡು ಅಂತ ಕೇಳಿದ. ಆ ತಂದೆಯ ಮಾತನ್ನು ಕೇಳ್ತಿರ್ಲಿಲ್ಲ, ತಾಯಿಗೂ ಇಷ್ಟದ ಹಿಂಸೆ ಕೊಟ್ಟ. ಇವತ್ತು ಇಲ್ಲಿ ತನಕ ಯಾರಿಗೂ ಹೆದರದೆ ಅವಳು ಮಹಾ ಜಿಪುಣಳಾಗಿ ದುಷ್ಟಳಾಗಿ ಬದುಕ್ತಿದ್ಳು. ಇವತ್ತು ಮಗನಿಗೆ ಹೆದರು ಪ್ರಸಂಗ ಬಂತು. ಒಂದು ದಿವಸ ನಡರಾತ್ರಿ ಬಾವಿಗೆ ಹಾರಿ ಪ್ರಾಣ ಬಿಟ್ಲು. ತಂದೆನೂ ಹೋದ, ತಾಯಿಯೂ ಹೋದ್ಲು. ಮತ್ತಷ್ಟು ನಿರಂಕುಶ ಆಗಿಬಿಟ್ಟ. ಈ ಗೋಕರ್ಣನಿಗೂ ದುಃಖ ಆಯ್ತು, ಈ ಪಂಡಿತನಿಗೂ. ಅವನೆಲ್ಲೋ ತೀರ್ಥಯಾತ್ರೆಗೆ ಹೋಗಿಬಿಟ್ಟ. ಇವನೇನ್ ಮಾಡಿದ, ಈ ನೀಚ ಇನ್ನೊಬ್ಬ ಅಣ್ಣ 5-6 ಜನ ಕೆಟ್ಟ ಸ್ತ್ರೀಯರನ್ನ ಇಟ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡಿದ. ಅವರು ಏನ್ ಮಾಡಿದ್ರು, ದುಡ್ಡಿಗಾಗಿ ಅವನ ಹತ್ರ ಬಂದಿದ್ರು, ಇವನನ್ನು ಸುಲಿದ್ರು. ಅವನನ್ನ ಸುಲಿದ ಮೇಲೆ ಅವನನ್ನು ಕೊಂದು ಹಾಕಿದ್ರು, ಸತ್ತೋದ. ಆದ್ರೆ ಅಷ್ಟೆಲ್ಲ ದುಷ್ಕರ್ಮ ಮಾಡಿದ್ದಲ್ಲ, ಅದ್ರ ಪರಿಣಾಮವಾಗಿ ದೊಡ್ಡ ಪ್ರೇತನಾಗಿಬಿಟ್ಟ. ಸದಾಚಾರದಿಂದ ಬದುಕಿದ್ರೆ, ಶೀಲವಂತನಾಗಿ ಬದುಕಿದ್ರೆ ಮನುಷ್ಯ ಒಂದೇನಾದ್ರು ಸದ್ಗತಿ ಕಾಣ್ತಾನೆ. ಇವನು ಪಿಶಾಚಿ ಆಗಿಬಿಟ್ಟ. ಅದಕ್ಕೊಂದು ನೆಲೆನೇ ಇಲ್ದಂತಾಯ್ತು. ಹಸಿವು, ಬಾಯಾರಿಕೆ, ನಮ್ಮಂಥ ದೇಹ ಇರೋದಿಲ್ಲ ಅದಕ್ಕೆ. ಏನಾದ್ರು ತಿನ್ಲಿಕ್ಕೆ, ಉಣ್ಲಿಕ್ಕೆ ನಮ್ಮ ದೇಹ ಬೇಕದಕ್ಕೆ. ಅದಕ್ಕಾಗಿ ಪಿಶಾಚಿಗಳು ಯಾರ್ದಾರ ದೇಹದ ಮೇಲೆ ಪ್ರವೇಶ ಮಾಡ್ತಿರ್ತಾವೆ. ಅಲ್ಲಿ ಒಂದು ದೊಡ್ಡ ದೊಡ್ಡ ಪ್ರಮಾಣದ ಅನ್ನ ತಿನ್ನೋದು, ಅಮಾನುಷವಾದ ಲೀಲೆಗಳನ್ನು ತೋರಿಸ್ತಾರಲ್ಲ. ಯಾಕೆ ತೋರಿಸ್ತಾರೆ ಅಂದರೆ, ಅವುಗಳದೊಂದು ವಾಯವ್ಯ ಶರೀರ. ನಮ್ಗೆ ಆ ಶರೀರ ನಮ್ಮ ಸುತ್ತಮುತ್ತಲೇ ಪಿಶಾಚಿಗಳಿದ್ರು ನಮಗೆ ಕಾಣಿಸ್ತಿರೋದಿಲ್ಲ. ಅದಕ್ಕೆ ಹಸಿವು, ಬಾಯಾರಿಕೆ, ನೆಲೆ ಇಲ್ಲ, ಗೋಳಾಡ್ತಿರ್ತ. ಈ ಕಡೆ ಈ ತೀರ್ಥಯಾತ್ರೆಗೆ ಹೋಗಿದ್ದಲ್ಲ ಈ ತಮ್ಮ, ಅವನಿಗೆ ನಮ್ಮ ಅಣ್ಣ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಎಲ್ಲೆಲ್ಲೋ ತೀರ್ಥಯಾತ್ರೆಗೆ ಹೋಗಿದ್ನಲ್ಲ, ಇಲ್ಲಿ ಗಯಾ, ಕಾಶಿ, ಅಲ್ಲೆಲ್ಲ ತೀರ್ಥ ಶ್ರಾದ್ದ ಮಾಡಿದ ಅಣ್ಣನ ಹೆಸರಿನಿಂದ. ಕೊನೆಗೆ ತಮ್ಮ ಊರಿಗೆ ಬಂದ. ರಾತ್ರಿ ಮಲಗಲಿಕ್ಕೆ ಮನೆಯೇ ಇತ್ತಲ್ಲ, ಆ ಮನೆ ಅಂಗಳದೊಳಗೆ ಕಾಲಿಟ್ಟ. ಜನರಿಗೆ ಇವನು ರಾತ್ರಿ ಹೊತ್ತು ಬಂದಿದ್ದರಿಂದ ಕಾಣಲಿಲ್ಲ. ಇವನು ಬಂದಿದ್ದೇ ಜನರಿಗೆ ಗೊತ್ತಾಗಿದ್ದಿಲ್ಲ. ಅಂತೂ ಮಲಗಿದ ಅಲ್ಲಿ. ಈ ಪಿಶಾಚ ಅಲ್ಲೆಲ್ಲಿ ಓಡಾಡ್ತಿತ್ತಲ್ಲ, ಅದಕ್ಕೆ ಮನೆಯ ವಾಸನೆಯನ್ನು, ಮನೆಯ ಸಂಸ್ಕಾರ, ಮನೆಯ ಮಮತೆ. ತನ್ನ ತಮ್ಮನೇ ಅಲ್ಲಿ ಮಲ್ಕೊಂಡಿದ್ದನ್ನು ನೋಡಿತ ಪಿಶಾಚಿ. ಅವನನ್ನು ಹೆದರಿಸ್ಬೇಕು ಅಂತ ಹೋಯ್ತು. ಒಮ್ಮೆ ಆನೆ, ಒಮ್ಮೆ ಸಿಂಹ, ಏನೇನೋ ರೂಪ ತಾಳಿ ಅವನ್ನ ಹೆದರಿಸ್ಬೇಕು ಅಂತ ಹೋಯ್ತು. ಆದರೆ ಅವನು ಹೆದರ್ಲಿಲ್ಲ, ಜ್ಞಾನಿ ಆದ್ದರಿಂದ ಅವನು ಹೆದರ್ಲಿಲ್ಲ. ಯಾರು ನೀನು, ನಿನಗೆ ಯಾಕೆ ಈ ದುರ್ಗತಿ ಬಂದಿದೆ, ಏನಾಗಿದೆ ಹೇಳು ಅಂತ ಕೇಳ್ಕೊಂಡ. ಆಗ ಇಷ್ಟು ಸಮಾಧಾನದ ಮಾತು ಹೇಳಿದಾಗ ಆ ಪ್ರೇತ ಗೋಳಾಡ್ಲಿಕ್ಕೆ ಶುರು ಮಾಡಿತ್ತು, ಹತ್ತಿತ್ತು. ಇವನು ಒಂದು ಬೊಗಸೆ ನೀರು ಅದರ ಮೇಲೆ ಎರಚಿದ. ಆ ನೀರಿನ ಸ್ಪರ್ಶದಿಂದ ಅದರ ಪಾಪದ ಪರಿಹಾರ ಆಯಿತು. ಅವಾಗ ಮಾತಾಡಲಿಕ್ಕೆ ತೊಡಗಿದ್ದಂತೆ. ನಾನು ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣ ದುಂದುಕಾರಿ, ನಾನು ನಿನ್ನ ಅಣ್ಣ. ಆದ್ದರಿಂದ ನಾನು ಅನೇಕ ಪಾಪ ಕರ್ಮಗಳನ್ನು ಮಾಡಿ
ನಿನ್ನೆದುರಿಗೆ ಇವತ್ತು ಬಂದು ನಿಂತಿದ್ದೇನೆ, ಇಂಥ ದುರವಸ್ಥೆಗೀಡಾಗಿದ್ದೇನೆ, ಕರ್ಮಾನುಸಾರ ಫಲ ಸಿಗ್ತದಪ್ಪ, ನಾನು ನೀನೇ ಈಗ ವಿಮುಕ್ತನನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡ. ಆವಾಗ ಗೋಕರ್ಣ ಹೇಳ್ದ, ನಾನು ಗಯಾ ಕ್ಷೇತ್ರ ಅಲ್ಲೆಲ್ಲ ಹೋಗಿ ಪಿಂಡ ಪ್ರದಾನ ಮಾಡಿದ್ದೀನಿ, ಇನ್ನೂ ನೀನು ಮುಕ್ತಿ ಆಗಿಲ್ಲೇನು? ಗಯೆಗೆ ಹೋದೆ, ಕಾಶಿಗೆ ಹೋದೆ, ಇನ್ನೂ ಮುಕ್ತಿ ಆಗಿಲ್ಲ. ಅದಕ್ಕೆ ಅವನು ಹೇಳಿದ, ಒಂದು ಸರಿ ಗಯೆಗೆ ಹೋದೆ, ಕಾಶಿಗೆ ಹೋದೆ, ಇನ್ನು 100 ಸರಿ ಗಯೆ, ಕಾಶಿ, ರಾಮೇಶ್ವರ, ಉಜ್ಜಯಿನಿ, ಅಯೋಧ್ಯೆ ಎಲ್ಲಿ ಹೋಗಿ ಶ್ರಾದ್ದ ಮಾಡಿದ್ರು ನನಗೇನು ಮುಕ್ತಿ ಆಗೋದಿಲ್ಲ. ಅದಕ್ಕೊಂದು ಬೇರೆನೇ ಇನ್ನೂ ಒಂದು ಉತ್ತಮವಾದ ಪರಿಹಾರ ಬೇಕು. ಅದೇನು ಅಂತ ನೀನೇ ಆಲೋಚನೆ ಮಾಡು, ನೀವು ಪಂಡಿತ ಇದ್ದಿ. ಇವನಿಗೂ ಆಶ್ಚರ್ಯ ಆಯಿತು. ಏನು ಮಾಡಿದ? ಅನೇಕ ಜನ ಬೇರೆ ಬೇರೆ ಪಂಡಿತರನ್ನ ಮಾತನಾಡಿಸಿದ. ಎಲ್ಲರೂ ಹೇಳಿದರು, ದೇವರೇ ಉತ್ತರ ಹೇಳಬೇಕು, ಜಗತ್ ಸಾಕ್ಷಿಯಾದ ಭಗವಂತ ಉತ್ತರ ಹೇಳಬೇಕು, ನಮಗೆಲ್ಲ ಏನು ಉತ್ತರ ಗೊತ್ತಿಲ್ಲ. ಆಗ ಸೂರ್ಯನಾರಾಯಣ, ಸೂರ್ಯನಲ್ಲಿರುವ ಭಗವಂತ ಅವನಿಗೆ ಹೇಳಿದ, ಭಾಗವತದ ಸಪ್ತಾಹ ಪಾರಾಯಣ ಮಾಡು. ಸಪ್ತಾಹ ಅಂದರೆ ಅಹ ಅಂದರೆ ದಿನ, ಸಪ್ತ ಅಂದರೆ 7 ದಿನಗಳ ಕಾಲ ಭಾಗವತದ ಪಾರಾಯಣ ಪ್ರವಚನ ಮಾಡು, ಅದರಿಂದ ನಿಮ್ಮ ಅಣ್ಣನ ಪಾಪ ಪರಿಹಾರ ಆಗ್ತದೆ ಅಂತ ಸ್ವಯಂ ಭಗವಂತನೇ ಹೇಳಿದ. ಅದರಂತೆ ಭಾಗವತ ಸಪ್ತಾಹಕ್ಕೆ ಅವನು ಕೂತ. ಪಾರಾಯಣ ಅಂದರೆ ಬರೇ ಸುಮ್ಮನೆ ಪಠನ ಮಾಡೋದಲ್ಲ, ಹೀಗೆ ಒಂದು ಪ್ರವಚನನೇ ಅದು. ಹೇಗೆ ಪ್ರವಚನ ಮಾಡ್ತಿದ್ರು ಅದು ನಿಮ್ಗೆ ಗೊತ್ತಿಲ್ಲ. ಬೆಳಿಗ್ಗೆ 3-4 ಗಂಟೆ, ಸಾಯಂಕಾಲ 3-4 ಗಂಟೆ, ಇವತ್ತಿಗೂ ಮಾಡೋರಿದ್ದಾರೆ ಅಲ್ಲಲ್ಲಿ, ಅವ್ರವ್ರ ಶಕ್ತಿಗೆ ಅನುಸಾರವಾಗಿ. ಊಟ ಮಾಡದೆ ರಾತ್ರಿ ಊಟ ಮಾಡ್ತಾರೆ. ಊಟ ಮಾಡದೆ ಒಂದು ಆಸನದಲ್ಲಿ ಕೂತ್ಕೊಂಡ್ರೆ ಕೈ ಕಾಲು ಬದಲಾಯಿಸದೆ ಒಂದೇ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಪ್ರವಚನ ಹೇಳ್ತಿರ್ತಾರೆ. ಹಾಗೆ ಕೂತ್ಕೊಂಡು ಹೇಳೋರಿದ್ದಾರೆ. ಸಪ್ತಾಹ ಅಂತಾರೆ. 7 ದಿನಗಳ ಕಾಲ ಆ ಥರ ಹೇಳೋದು. ಪೂರ್ಣ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳೋ ಪ್ರಯತ್ನ ಮಾಡ್ತಾರೆ. ಇನ್ನು ಭಾಗವತ ಪ್ರೋಷ್ಠಪದಿ ಭಾದ್ರಪದ ಮಾಸದಲ್ಲಿ 15 ದಿವಸ ಹೇಳೋ ಒಂದು ಕಾರ್ಯಕ್ರಮ ಇದೆ. 7 ದಿವಸ ಕೆಲವರು, 15 ದಿವಸ ಹೇಳೋರು ಕೆಲವರು, ಹೀಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು. ನಾವೀಗ 48 ದಿವಸ ಅದನ್ನು ಕೇಳಬೇಕು ಅಂತ ಬಿಡುವು ಮಾಡ್ಕೊಂಡು ಕೂತಿದ್ದೀವಿ. ವಸ್ತುತಃ ಇದಕ್ಕೆ ಈ ಭಾಗವತವನ್ನು ವಿವರವಾಗಿ ಕೇಳಲಿಕ್ಕೆ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಾವು ಬಿಡುವು ಮಾಡಿಕೊಂಡ್ರೆ ಇದನ್ನು ಕೇಳಲಿಕ್ಕೆ ಸುಮಾರು ಒಂದು 3,000-4,000 ಸಾವಿರ ದಿನ ಬೇಕು ನನ್ನ ಲೆಕ್ಕದ ತಿಳುವಳಿಕೆ ಪ್ರಕಾರ. 48 ದಿವಸ, 7 ದಿವಸ, 15 ದಿವಸ ಇವೆಲ್ಲ ಏನೂ ಅಲ್ಲ. ಸುಮಾರು 3,000 ದಿನ ಪ್ರತಿನಿತ್ಯ ಅರ್ಧ ಗಂಟೆ ಅಂತ ಕೇಳಿದರೆ ಒಂದು ತಕ್ಕ ಮಟ್ಟಿಗೆ ಭಾಗವತ ಕೇಳ್ಬೋದು, ಪೂರ್ಣ ಅಲ್ಲ. ಇಲ್ಲಿ ಆದರೆ ಅಷ್ಟು ದೀರ್ಘವಾಗಿ ಕೇಳಲಿಕ್ಕೆ ಹೇಳಲಿಕ್ಕೆ ಯಾರಿಗೂ ಪುರುಷೋತ್ತರ ಇರೋದಿಲ್ಲ. ಆದ್ದರಿಂದ 15 ದಿವಸ, ಒಂದು ವಾರ ಇವೆಲ್ಲ ನಡ್ಕೊಂಡು ಬಂದಿವೆ. ಸರಿ, ಅಂತೂ ಇವನೇ ದೊಡ್ಡ ಜ್ಞಾನಿ, ಇವನು ಭಾಗವತ ಹೇಳ್ತಿದ್ದಾನೆ ಅಂದರೆ ಎಲ್ಲರೂ ಬಂದರು. ಇನ್ನು ಕೇಳಿದ್ರೆ ಬೇರೆ ಬೇರೆ ಊರಿನಿಂದ ಎಲ್ಲ ಮನೆಯಲ್ಲಿ ಸ್ಥಿರವಾಗಿ ಸುಖವಾಗಿದ್ದವರು ಅವರು ಎಲ್ಲ ಬಂದರು. ಇನ್ಯಾರು ಕುಂಟರು, ಕುರುಡರು, ಮುದುಕರು, ದುರ್ಬಲರು ಯಾರ್ಯಾರೋ ಬಂದರು, ಕೈಗೆ ಆಗದೆ ಇದ್ದವರೆಲ್ಲ. ನಮಗೂ ಒಂದೇನೋ ಪಾಪ ಇದೆ, ಆ ಪಾಪ ಕಳ್ಕೋಬೇಕು ಅಂತ ಯಾರ್ಯಾರೋ ಬಂದರು. ಇದೇ ಒಂದು ಸತ್ಸಂದರ್ಭ, ಬರೋಣ ಅಂತೇಳಿ ಗೋಕರ್ಣ ಆಸನದಲ್ಲಿ ಕೂತ್ಕೊಂಡು ಪ್ರವಚನ ಪ್ರಾರಂಭ ಮಾಡಿದ. ಈ ಪ್ರೇತ ಬಂತು, ಅದರ ಸಲುವಾಗಿ ನಡೆದಿತ್ತಲ್ಲ ಈ ಪ್ರವಚನ. ಅದೆಲ್ಲಿ ಕುತ್ಕೋಬೇಕು? ಎಲ್ಲಿ? ಅದಕ್ಕೊಂದು ಜಾಗದಲ್ಲಿ ಕುತ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ. ನಾವೆಲ್ಲ ಈ ಭೌತ ದೇಹ ಇದ್ದವರು, ನಮಗೆ ಇಲ್ಲೊಂದು ಕಡೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಅವನು ಅದೆಲ್ಲಿ ಕುತ್ಕೋಬೇಕು? ಭೂತ, ಆ ಪ್ರೇತ. ಅದಕ್ಕೆ ಅದೇನು ಮಾಡಿತ್ತು ಅಂದರೆ, ಅಲ್ಲೊಂದು ಸಮೀಪದೊಂದು ಬಿದಿರಿನ ಮರ ಇತ್ತು, ಅದರಲ್ಲಿ ಹೋಗಿ ಸೇರ್ಕೊಂಡಿತ್ತು. ಅದರ ಬುಡದಲ್ಲಿ ಒಂದು ರಂಧ್ರ ಇತ್ತು, ರಂಧ್ರದ ಮೂಲಕ ಅಲ್ಲಿ ಹೋಗಿ ಕೂತ್ಕೊಳ್ತು. 7 ದಿನಗಳ ಕಾಲ ಅದು ಅಲ್ಲೇ ಕೂತ್ಕೊಂಡಿತ್ತು. ಭಾಗವತದ ಪ್ರಥಮ ಸ್ಕಂದದಿಂದ ಆರಂಭ ಮಾಡಿ ಪ್ರವಚನ ಪ್ರಾರಂಭ ಆಯಿತು. ಅದು 7 ದಿವಸಗಳಲ್ಲಿ 12 ಸ್ಕಂದ ಮುಗಿಬೇಕು ಅಂದರೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೇಳಬೇಕಾಗ್ತದೆ. ನೀವು ಪ್ರತಿನಿತ್ಯ ಒಂದೊಂದೇ ಸ್ಕಂದ ಹೇಳಿದರೆ 7 ಸ್ಕಂದ ಆಗ್ತವೆ. ಒಟ್ಟು 12 ಸ್ಕಂದ, 12 ಭಾಗ ಆಗುತ್ತೆ. ಅದಕ್ಕಾಗಿ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೇಳುವಾಗ ಮೊದಲನೇ ದಿವಸ ಸಾಯಂಕಾಲದ ಹೊತ್ತಿಗೆ, ಆವತ್ತಿನ ದಿವಸ ಕಥೆ ಪ್ರಾರಂಭ ಮುಗಿಯೋ ಹೊತ್ತಿಗೆ ಒಂದು ಆಶ್ಚರ್ಯಕರ ಘಟನೆ. ಈಗ ಸಮೀಪದಲ್ಲಿ ಬಿದಿರಿತ್ತಲ್ಲ, ಬಿದಿರು ಎಲ್ಲರಿಗೂ ಕಾಣಿಸ್ತಿತ್ತು, ಅದರೊಳಗಿನ ಭೂತ ಯಾರಿಗೆ ಕಾಣಿಸ್ತು? ಅಲ್ಲೊಂದು ಭಯಾನಕವಾದ ಶಬ್ದ ಕೇಳಿ ಬಂತು. ಒಂದು ಗಂಟು, ಅದಕ್ಕೊಂದು 7 ಗಂಟು ಇತ್ತು. ಅದಕ್ಕೆ ಬಿದಿರಿಗೆ ಗಂಟು ಇರ್ತದಲ್ಲ, ಪರ್ವ ಅಂತಾರೆ ಸಂಸ್ಕೃತದಲ್ಲಿ. ಅದನ್ನು ಒಂದು ಗಂಟು ಹೊಡೆದಾಯ್ತು ಆವತ್ತಿನ ಸಾಯಂಕಾಲ. ಮಾರನೇ ದಿವಸ 2ನೇ ಗಂಟು ಹೊಡಿತು. ಹೀಗೆ 3, 4, 7 ದಿವಸಗಳ ಕಾಲ ಕೊನೆಗೆ 7ನೇ ಗಂಟು ಕೂಡ ಹೊಡೆದೋಯ್ತು. 12 ಸ್ಕಂಧಗಳ ಪ್ರವಚನ ಆಯಿತು. ಪ್ರೇತ ಜನ್ಮ ಹೋಯಿತು, ದಿವ್ಯ ರೂಪ ಬಂತು ಆ ದುಂದುಕಾರಿಗೆ.
ಅವನು ಮೂಲತಃ ಒಬ್ಬ ಭಗವದ್ಭಕ್ತನೇ, ಏನೋ ಕಾರಣದಿಂದ ಇಂಥ ನೀಚ ಜನ್ಮ ಬಂದಿತ್ತಷ್ಟೆ. ಮನುಷ್ಯನ ಜೀವನ ಅಂದರೆ ಹಾವು ಏಣಿ ಆಟ ಇದ್ದ ಹಾಗೆ. ಹಾವು ಏಣಿ ಆಟ ನಮಗೆಲ್ಲರಿಗೂ ಗೊತ್ತು. ಆಟ ಆಡ್ತಾ ಹೋದಾಗ ಏನೋ ಒಂದು ಏಣಿ ಸಿಕ್ಕರೆ ಹತ್ತಿ ಬಿಡ್ತೇವೆ, ಎಲ್ಲೇ ಒಂದು ಹಾವು ಕಚ್ಚಿದ್ರೆ ಮತ್ತೆ ಕೆಳಗೆ ಬಂದು ಬೀಳ್ತೇವೆ. ಮನುಷ್ಯನೂ ಕೂಡ ಅನೇಕ ಜನ ಭಗವದ್ಭಕ್ತರು ಇರ್ಬೋದು ಕೆಲವು ಬಾರಿ, ಆದರೆ ಅವ್ರಿಗೇನಾಗ್ತದೆ, ಯಾವುದೋ ಒಂದು ಪ್ರಾರಬ್ಧದಿಂದ ಇಂಥ ನೀಚ ಜನ್ಮಗಳು ಬಂದ್ಬಿಡ್ತವೆ. ಅದಕ್ಕಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು. ಏನು ಕರ್ಮ ಹೋಗುತ್ತಿಲ್ಲ, ಇಂಥ ಜನ್ಮ ಬಂದಿತ್ತು ಅಂತೂ ಅದು ಹೋಯ್ತು. ಅವನು ಹೋಗುವಾಗ ಹೇಳಿದ, ಅಂತೂ ನನ್ನ ಮೇಲೆ ದಯ ಇಟ್ಟು ಪ್ರೇತ ಜನ್ಮದಿಂದ ನನ್ನ ಪರಿಹಾರ ಮಾಡಿದೆ, ಬಹಳ ಅನುಕೂಲ ಆಯ್ತು. ಇದರಿಂದ ಭಾಗವತದ ಶ್ರವಣದ ಪ್ರಾರಂಭ, ಪ್ರವಚನದ ಶ್ರವಣದ ಪ್ರಾರಂಭ ಆದ ಕೂಡಲೇ ಪಾಪಗಳೆಲ್ಲ ಹೆದರು ಓಡ್ತಾವ. ಏನೇನು ಮನೆಗಳಲ್ಲಿ ಪಾಪ ಸಮಸ್ಯೆ ಇವೆಲ್ಲ ಇವೆ, ಅವೆಲ್ಲ ಹೆದರು ಓಡಿ ಹೋಗ್ತವೆ. ನಮ್ಮ ಅಂತಃಕರಣ ಎಲ್ಲ ಸ್ವಚ್ಛ ಮಾಡ್ತದೆ. ಈ ಒಂದು ಕಟ್ಟಿಗೆಗೆ, ಸೌದೆಗೆ ಬೆಂಕಿ ಹಚ್ಚಿದ್ರೆ ಅದು ಹಸಿಯೇ ಇರಲಿ ಒಣವೇ ಇರಲಿ ಅಂತೂ ಉರಿದು ಬೂದಿ ಆಗಿ ಹೋಗ್ತದಲ್ಲ, ಹಾಗೆ ಉರಿದು ಬೂದಿಯಾಗಿ ಹೋಗ್ತದೆ. ನಮಗೆ ಈ ದೇಹ ಸಿಕ್ಕ ಮೇಲೆ ಯಾಕೆ ಇದನ್ನು ವ್ಯರ್ಥವಾಗಿ ಕಳೀಬೇಕು? ದೇಹವನ್ನು ಸಾರ್ಥಕವಾಗಿ ಈ ಜನ್ಮವನ್ನು ಕಳೀಬೇಕು. ಹಾಗೆ ಮಾಡಿದ್ದೆ, ನಾನಿನ್ನು ಹೋಗಿ ಬರ್ತೀನಿ ಅಂತ ಅವನು ಸದ್ಗತಿ ಪಡ್ಕೊಂಡ ಹೊರಟೋದ. ಅಂತೂ ಎಷ್ಟೋ ಜನ ಅದನ್ನೆಲ್ಲ ಕೇಳಿದರು. ಅವರೆಲ್ಲ ಕೇಳಿ ಬಹಳ ಸಂತೋಷಪಟ್ಟರು. ಇದು ಪದ್ಮಪುರಾಣ ಅಂತ, ಒಟ್ಟು 18 ಪುರಾಣಗಳು, ಅದರಲ್ಲಿ ಪದ್ಮಪುರಾಣ ಅಂತ ಒಂದು. ಆ ಪುರಾಣದಲ್ಲಿ ಬಂದಿರುವಂತೆ ಭಗವಂತನ ಒಂದು ಕೀರ್ತನ ಇದು, ಭಗವಂತನ ಕಥಾ ಇದು. ಅದರಲ್ಲಿ ಭಾಗವತರ ಕಥಾ ಇದೆ. ಈ ಪದ್ಮಪುರಾಣದಲ್ಲಿ ಬಂದಿರುವಂತಹ ಭಾಗವತದ ಮಹಾತ್ಮ್ಯದ ಕಥಾ ಇದೆಯಲ್ಲ, ಅದರಲ್ಲಿ ಒಂದು 6-7 ಅಧ್ಯಾಯ ಇವೆ. ಅದೆಲ್ಲವನ್ನೂ ನಾನು ಇಲ್ಲಿಗೆ ಹೇಳಲಿಕ್ಕೆ ಹೊರಟಿಲ್ಲ. ಪ್ರತಿಯೊಂದು ಸ್ಕಂಧ ಮುಗಿದ ಮೇಲೆ ಅಲ್ಲಿಯೂ ಕೂಡ ಒಂದು ಶ್ರವಣದ ಫಲ ಹೇಳ್ತಾರೆ. ಅದನ್ನು ಇನ್ನೊಂದು ಪುಸ್ತಕಕ್ಕೆ ಅನುಸಾರವಾಗಿ ಮತ್ತೆ ಆಮೇಲೆ ಹೇಳ್ತೇನೆ. ಈಗ ಆರಂಭದಲ್ಲಿ ಒಂದು ಸ್ವಲ್ಪ ಹೇಳಬೇಕು ಅಂತ ಹೇಳಿದೆ. ಇಂಥ ನೀಚ ಜನ್ಮ ಎಲ್ಲ ಹೋಗ್ತದೆ ಮನುಷ್ಯನಿಗೆ, ಇದು ದುರ್ಗತಿ ಹೋಗ್ತದೆ. ಅಂಥ ಕಥಾ ಕೇಳಿದರೆ ಅದರಿಂದ ಏನು ಸಿಗುತ್ತದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಒಂದು ಭರವಸೆ ಮೂಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಕಥೆಯನ್ನು ಈಗ ನಾನು ಮೊದಲು ಹೇಳಿದೆ. 48 ದಿವಸ ನಾವು ಇದನ್ನು ಕೇಳಬೇಕು. 12 ಸ್ಕಂಧ ಇವೆ. ಒಂದೊಂದು ಸ್ಕಂದಕ್ಕೆ 4 ದಿವಸ ಅಂತ ಇಟ್ಕೊಂಡ್ರೆ 12 ಹಾಕಲಿ 48 ದಿವಸ. 48 ದಿವಸವರೆಗೂ ಕವರ್ ಆಗ್ಬೋದು. ಆದರೆ ಪ್ರತಿನಿತ್ಯವೂ ಎಲ್ಲ ಸ್ಕಂದಗಳನ್ನು ಬಹಳ ವಿವರವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಈಗ ನಾವು ಸೇರಿರುವ ವೇದಿಕೆಗೆ ಎಲ್ಲ ಬಹಳ ಸೂಕ್ಷ್ಮವಾದ ವಿವರಗಳನ್ನು ಹೇಳಬೇಕಾಗಿಲ್ಲ. ಕೆಲವು ಕಥೆಗಳನ್ನು ಹೇಳ್ತೇನೆ. ಹಾಗೆ ಮುಖ್ಯವಾಗಿ ನಮಗೆ ನೆನಪಿರ್ಬೇಕು, ಕಳೆದ ದಿವಸ ಅದನ್ನು ನಾವೆಲ್ಲ ಮನಸ್ಸಲ್ಲಿ ದೃಢವಾಗಿ ಇಟ್ಕೊಂಡಿದ್ದೀವಿ. ಇದರ ಲಾಭ ಏನು? ಅಲ್ಲೇನು ಪ್ರೇತ ಜನ್ಮ ಹೋಯಿತು, ಅದೆಲ್ಲರಿಗೂ ಗಮನಕ್ಕೆ ಬಂತು, ಅಂಥವೆಲ್ಲ ಅಮಾನುಷ ಘಟನೆಗಳು, ಪವಾಡಗಳು ಇಲ್ಲಿ ಮೆರಿತವೆ ಅಂತಿಲ್ಲ. ಯಾಕೆಂದ್ರೆ ಅಲ್ಲಿ ಹೇಳಿದವನು ಬಹಳ ದೊಡ್ಡ ಜ್ಞಾನಿ, ಕೇಳಿದವರು ಅದೇ ಯೋಗ್ಯತೆಯವರಾಗಿದ್ದರು. ನಾವೆಲ್ಲ ಸಣ್ಣವರು. ಯಥಾಮತಿ ಯಥಾಶ್ರುತ. ನಾವೆಷ್ಟು ಕೇಳಿದ್ದೀವಿ, ಎಷ್ಟು ಓದಿದ್ದೀವಿ, ಅದರಲ್ಲಿ ನಮಗೇನು ತಿಳಿದಿದೆ, ಏನು ಹೇಳಲಿಕ್ಕೆ ಬಾಯಿ ಇದೆ ಅಷ್ಟನ್ನು ಹೇಳ್ತೇವೆ ಅಷ್ಟೆ. ಅದಕ್ಕಿಂತ ಹೆಚ್ಚಿನ ಜ್ಞಾನ ಅನುಭವ ಬೇಕಾದ ಎತ್ತರ ನಮಗಿಲ್ಲ. ಆದ್ದರಿಂದ ನಮ್ಮ ಜೀವಮಾನದಲ್ಲಿ ಪವಾಡ ಅಂದ್ರೆ ಏನು? ಇಲ್ಲೆಲ್ಲ ಪುಸ್ತಕದಲ್ಲಿ ಬೇಕಾದಷ್ಟು ಪವಾಡಗಳನ್ನ ನಾವು ನೋಡ್ತೀವಿ. ನಮ್ಮ ಜೀವಮಾನದ ಪವಾಡ ಏನು ಅಂದರೆ, ಎಂಥದೇ ಸಮಸ್ಯೆ ಬರಲಿ, ಭಗವಂತನಲ್ಲಿ ಶ್ರದ್ಧಾ ಸಡಿಲಾಗದೆ ಹೋದರೆ ಅದೇ ದೊಡ್ಡ ಪವಾಡ ನಮ್ಮದು. ನಮ್ಮ ಜೀವಮಾನದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದ ಪವಾಡ ಆದರೆ ಅದೇ ದೊಡ್ಡದು. ಮತ್ತು ಅದು ಯಾರ ಕೈಯಲ್ಲಿದೆ? ಯಾರೋ ಸತ್ತವನ್ನು ಬದುಕಿಸುವುದು ಮತ್ತು ಇನ್ಯಾವ್ಯಾವ ಬೇರೆ ಬೇರೆ ಪವಾಡಗಳು, ಅದನ್ನು ದೊಡ್ಡವರು ಮಾಡ್ಕೋತಾರೆ. ನಮ್ಮಂಥವರಿಗೆ ಸ್ಥಿರವಾದ ಮತಿ, ಸ್ಥಿರವಾದ ಶ್ರದ್ಧಾ, ಅದೇ ಬಹಳ ದೊಡ್ಡದು. ಅದು ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿದೆ ಅಂದರೆ ಭಗವಂತ ಅದನ್ನು ಮಾಡಿಕೊಡಬೇಕು, ಅನುಗ್ರಹ ಮಾಡಬೇಕು. ಹಾಗೆ ಮಾಡಿದರೆ ಆಗ್ತದೆ. ಅದನ್ನು ಮತ್ತೊಂದು ಸರಿ ನಾವೀಗ ನೆನಪು ಮಾಡ್ಕೊಳ್ಬೇಕು. ಈ ಭಾಗವತ ಅನ್ನೋ ಕಥಾ ಇದೆಯಲ್ಲ, ಈಗ ನಿಮ್ಮೆದುರಿಗೆ ನಾನು ಹೇಳ್ತಿದ್ದೀನಿ, ನೀವು ಕೇಳ್ತಿದ್ದೀರಿ. ಇಂಥದ್ದನ್ನು ಎಷ್ಟೋ ಜನ ಜ್ಞಾನಿಗಳು ಹೇಳಿದ್ದಾರೆ, ಕೇಳಿದ್ದಾರೆ. ಈ ಕಥೆಯಲ್ಲೇ ಬರುವಂತೆ ಶೌನಕ ಅನ್ನುವ ಒಬ್ಬ ಋಷಿ, ದೊಡ್ಡ ಗುರುಕುಲ. ಅದು ಗುರುಕುಲ ಅಂದರೆ ಸುಮಾರು 10,000 ಜನ ವಿದ್ಯಾರ್ಥಿಗಳಿರ್ತಾರೆ. ಅವರಿಗೆಲ್ಲ ಅನ್ನ ಆಹಾರ ಎಲ್ಲ ಉಚಿತವಾಗಿ ಕೊಟ್ಟು ಯಾರು ನೋಡ್ಕೋತಾನೆ ಅವನು ಕುಲಪತಿ ಅಂತ. ಕುಲಪತಿ ಅಂದ್ರೆ ಅವನು ಚಾನ್ಸಲರ್. ಅನ್ನ ಆಹಾರಗಳನ್ನು ಉಚಿತವಾಗಿ ಕೊಟ್ಟು ನೋಡ್ಕೋಬೇಕು ಅಂತ ಅವನು ಕುಲಪತಿ ಅಂತ. ದೊಡ್ಡ ಗುರು ಅವನು. ದೊಡ್ಡದೇನೋ ಯಜ್ಞ ಪ್ರಾರಂಭ ಮಾಡಿದ್ದ. ಆ ಯಜ್ಞದ ಸಂದರ್ಭದಲ್ಲಿ
ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಯಜ್ಞಗಳನ್ನು ಮಾಡ್ತಿರ್ತಾರೆ. ಆ ಯಜ್ಞಗಳನ್ನು ಮಾಡುವಾಗ ಅವ್ರದ್ದೇನು ಒಂದು ಕಮಿಟ್ಮೆಂಟ್ ಇರ್ತದಂದ್ರೆ ನಡುವೆ ಅಲ್ಲಲ್ಲಿ ಭಗವಂತನ ಕಥಾ ಶ್ರವಣ ಮಾಡಬೇಕು ಅಂತ ಒಂದು ಪದ್ಧತಿ. ಯಜ್ಞ ನಡೆಯೋದು ನಡೀತಿರ್ತದೆ. ಸಾಯಂಕಾಲದ ಹೊತ್ತಿನಲ್ಲಿ ಮತ್ತೆ ಯಾವ ಬಿಡುವು ಸಿಗ್ತದೋ ಆವಾಗ ಶ್ರವಣ ನಡೀಬೇಕು. ಅಲ್ಲೊಬ್ಬರು ಸೌತಿ ಅಂತ ಒಬ್ಬರು ಪುರಾಣಿಕರು. ಇವರ ಅಪ್ಪ ಸೂತ, ಮಗ ಸೌತಿ, ಸೂತನ ಮಗ ಸೌತಿ. ಇದು ನಮ್ಗೆ ಗೊತ್ತಿರಬೇಕು. ಹಿಂದಿನೂ ಇದನ್ನು ಅನೇಕ ಸರಿ ಭಾಗವತ ಭಗವದ್ಗೀತೆ ಪ್ರವಚನ ನಡೆದಾಗೆಲ್ಲ ಹೇಳಿದ್ದೆ. ಈಗಲಿ ನಾವು ಹೇಳ್ತಾ ಕೂತವರು ಬ್ರಾಹ್ಮಣರು, ಕೇಳ್ತಾ ಕೂತವರು ಬ್ರಾಹ್ಮಣರಲ್ಲದೆ ಇರ್ಬೋದು. ಆವಾಗ ಹೇಳಿದವರು ಯಾರು ಅಂದರೆ ಬ್ರಾಹ್ಮಣರಲ್ಲ, ಹೇಳಿದವರು ಬ್ರಾಹ್ಮಣ ಅಲ್ಲ, ಹೇಳಿದವರು ರಥ ಹೊಡೆಯೋ ಜಾತಿಯವರು. ಭೋವಿ ಸೂತ ಅಂದರೆ ರಥ ಹೊಡೆಯೋ ಜಾತಿಯವರು, ಆ ಜಾತಿಯವರು. ಕೇಳಿದವರು ಬ್ರಾಹ್ಮಣರು. ಅವರೆಲ್ಲ ರಥ ಹೊಡೆಯೋ ಜಾತಿಯ ಆ ಸೂತನನ್ನು ಉಚ್ಚ ಆಸನದಲ್ಲಿ ಕೂಡಿಸಿ ಅವನನ್ನು ಗೌರವಿಸಿ ಕೆಳಗೆ ಇವರೆಲ್ಲ ಕೂತು ಅವನ್ನ ಪ್ರವಚನ ಕೇಳಲಿಕ್ಕೆ ತೊಡಗಿದರು. ಯಾವತ್ತೂ ಯಾವ ಕಾಲಕ್ಕೂ ನಮ್ಮ ದೇಶದಲ್ಲಿ ಜ್ಞಾನ ಬಹಳ ಮುಖ್ಯ ಆಗಿತ್ತು. ಜ್ಞಾನವನ್ನು ಯಾರಿಂದಾದರೂ ಪಡ್ಕೋತಿದ್ರು. ಬ್ರಾಹ್ಮಣನಿಂದಾದರೂ ಪಡ್ಕೋತಿದ್ರು, ಕ್ಷತ್ರಿಯನಿಂದ. ಬ್ರಾಹ್ಮಣನಿಗಿಂತ ಬ್ರಾಹ್ಮಣ ಜ್ಞಾನಿ, ಕ್ಷತ್ರಿಯ ಅಂದರೆ ಆಡಳಿತಗಾರ, ಅವನಿಂದ ನಾವೇನು ಜ್ಞಾನ ಪಡ್ಕೊಳ್ಳೋದು ಅಂತ ಯಾರು ತಿರಸ್ಕಾರ ಮಾಡ್ತಿರ್ಲಿಲ್ಲ. ಕೆಲವೊಬ್ಬರು ಅದನ್ನು ಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ದೊಡ್ಡ ಜ್ಞಾನಿಯಾದ ರಾಜ ಕಂಡ್ರೆ ಬ್ರಾಹ್ಮಣ ಅಲ್ಲೇ ಹೋಗಿ ಒಂದಿಷ್ಟು ಜ್ಞಾನ ಪಡ್ಕೋತಿದ್ರು. ವೈಶ್ಯರು ಅಂದರೆ ವ್ಯಾಪಾರ ಮಾಡೋರು, ಅವರಿಂದೂ ಜ್ಞಾನ ಪಡ್ಕೋತಿದ್ರು. ಇನ್ನು ಒಕ್ಕಲ್ತನ ಮಾಡುವವರು, ಮಾಂಸದ ಮಾರಾಟ ಮಾಡುವವರು, ಅಂಥವರಿಂದೂ ಜ್ಞಾನ ಪಡ್ಕೋತಿದ್ರು. ಇದು ನಮ್ಮ ದೇಶ ಜ್ಞಾನಕ್ಕೆ ಎಷ್ಟು ಬೆಲೆ ಕೊಟ್ಟಿತ್ತು ಅನ್ನೋದನ್ನು ಗಮನಿಸಬೇಕು ಅಂತ ಇದನ್ನೆಲ್ಲ ಹೇಳಿದ್ರು. ಮಹಾಭಾರತದಲ್ಲಿ ಧರ್ಮವ್ಯಾಧ ಅಂತ ಒಬ್ಬನ ಕಥಾ ಬರ್ತದೆ. ವ್ಯಾಧ ಅಂದರೆ ನಿಮ್ಗೆ ಗೊತ್ತಿರುವಂತೆ ಬೇಟೆ ಆಡೋನು ಅಂತ ಅರ್ಥ. ಅವನೇನು ಬೇಟೆ ಆಡ್ತಿರ್ಲಿಲ್ಲ, ಅವನು ಸಜ್ಜನನೇ ಆಗಿದ್ದ. ಆದರೆ ಮಾಂಸದ ಮಾರಾಟ ಮಾಡೋ ಅಂಗಡಿ ಇಟ್ಕೊಂಡಿದ್ದ. ಒಂದು ಊರಿನಲ್ಲಿ ಒಬ್ಬಳು ಮಹಿಳೆ ಇದ್ಲು, ಪತಿವ್ರತ ಮಹಿಳೆ. ಅಲ್ಲಿಗೆ ಒಳ್ಳೆಯ ಮನೆತನ ಅದು. ಸಮೀಪದಲ್ಲೇ ಅರಣ್ಯದಲ್ಲಿ ಒಬ್ಬ ಋಷಿ, ಅವನು ಮೇಲಿನ ಮೇಲೆ ಊರಿಗೆ ಬಂದು ಅಲ್ಲೆಲ್ಲ ಭಿಕ್ಷೆ ಬೇಡಿ ಹೋಗ್ತಿದ್ದ. ಅವನು ಬೇಕಾಷ್ಟು ತಪಸ್ಸಿದ್ಧಿ ಗಳಿಸಿದ್ದ. ಒಂದ್ಸರಿ ತಪಸ್ಸಿದ್ಧಿ ಗಳಿಸಿದ್ದ, ಅದೊಂದು ಸ್ವಲ್ಪ ಅಹಂಕಾರನೂ ಬಂದಿತ್ತು. ಒಂದ್ಸರಿ ತಪಸ್ಸಿಗೆ ಕೂತಾಗ ಮೇಲಿಂದ ಒಂದು ಹಕ್ಕಿ ಅವನ ತಲೆ ಮೇಲೆ ಒಂದು ಹಿಕ್ಕೆ ಹಾಕಿತ್ತು. ಕಣ್ಣು ಕೆಕ್ಕರಿಸಿ ನೋಡಿದ, ಹಕ್ಕಿ ಸುಟ್ಟು ಬೂದಿ ಆಯಿತು. ಅವನಿಗೆ ಮೊದಲೇ ಅಹಂಕಾರ ಇತ್ತು, ಇನ್ನಷ್ಟು ವಿಶ್ವಾಸ ಬಂತು. ಅದು ಊರಿಗೆ ಬಂದ. ಊರಿಗೆ ಬಂದು ಭಿಕ್ಷೆಗೆ ಹೋದ ಒಂದು ಮನೆಗೆ. ಅದು ಆ ಮಹಿಳೆ ಮನೆ. ಇವನು ಹೊರಗೆ ನಿಂತು ಭಿಕ್ಷೆ ಕೊಡ್ರಿ ಅಂತ ಕೇಳಿದ. ಅವಳು ಗಂಡನಿಗೆ ಊಟ ಬಡಿಸ್ತಿದ್ಲು, ಗಂಡನು ಮಕ್ಕಳು ಅವ್ರಿಗೆ ಊಟ ಬಡಿಸ್ತಿದ್ಲು. ಅವಳು ಬರೋದು ಸ್ವಲ್ಪ ವಿಳಂಬ ಆಯಿತು. ಹಕ್ಕಿಯನ್ನು ಕೆಕ್ಕರಿಸಿ ನೋಡಿದಂತೆ ಆ ಹೆಣ್ಮಗಳನ್ನು ಕೆಕ್ಕರಿಸಿ ನೋಡಿದ. ಏನು ಬೂದಿನೂ ಆಗಲಿಲ್ಲ, ಏನೂ ಆಗಲಿಲ್ಲ. ನನ್ನೇನು ಹಕ್ಕಿ ಅಂತ ತಿಳ್ಕೊಂಡಿದ್ದೆ ಅಂತ ಕೇಳಿದ್ಲು ಅವಳು. ಇವನಿಗೆ ಗಾಬರಿ ಆಯಿತು. ಹಕ್ಕಿ ನನ್ನ ಕಣ್ಣಿನ ಉರಿಗೆ ಸಿಕ್ಕು ಬೂದಿಯಾಗಿದ್ದು ಇವಳಿಗೆ ಹೇಗೆ ಗೊತ್ತಾಯಿತು? ಇವನಿಗೆ ಆಶ್ಚರ್ಯ ಆಯಿತು. ಅವನ ಮದ ಸ್ವಲ್ಪ ಇಳಿತಾವ. ಮಹಾಭಾರತದ ಕಥೆ ಆಯಿತು. ಆಮೇಲೆ ಅವಳು ಹೇಳಿದ್ಲು, ನನ್ನೇನು ದೊಡ್ಡ ತಪಸ್ಸೇನಿಲ್ಲ, ಭಾಳ ದೊಡ್ಡವಳೇನಲ್ಲ ನಾನು. ಮಕ್ಕಳು, ಗಂಡ, ತಂದೆ, ತಾಯಿ, ಅತ್ತೆ, ಮಾವ ಇವ್ರು ಸೇವೆ ಮಾಡ್ಕೊಂಡು ಬದುಕಿದ್ದೇನಷ್ಟೇ. ಅದರಿಂದ ನನಗೆ ಇದೆಲ್ಲ ನಡೆದಿದೆ ಅಂತ ಹೇಳಿದ್ಲು ಅವರು. ಹಂಗಾಗಿ ಇವನಿಗ್ಯಾರು ಬೋಧನೆ ಮಾಡ್ಬೇಕೀಗ? ನಾನು ಬೋಧನೆ ಮಾಡಲ್ಲ. ಇನ್ನು ಸಮೀಪದಲ್ಲಿ ಇಂಥ ಒಂದು ಊರಿದೆ, ಅಲ್ಲೊಬ್ಬರು ಇಂಥವ್ರು ಇರ್ತಾನೆ, ವ್ಯಾಧ. ಯಾಕಂದರೆ ವ್ಯಾಧ ಅಂತ ಅವನಿಗೆ ಹೆಸರು. ಅವನಿಗೆ ಹೆಸರು ಧರ್ಮ ವ್ಯಾಧ ಅಂತೇಳಿ. ಧರ್ಮದಿಂದ ಬದುಕ್ತಿದ್ದವನು. ಅವನು ಬೇಟೆ ಆಡ್ತಿರ್ಲಿಲ್ಲ. ಬೇಟೆ ಆಡಿದವರು ತಂದು ಮಾಂಸವನ್ನು ಅಂಗಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿದ್ದ. ಅವನ ಹತ್ರ ಧರ್ಮ ಕೇಳು ಅಂತ ಹೇಳಿ ಕಳಿಸಿದ್ದವಳು. ಇವನು ತನ್ನ ಅಹಂಕಾರ ಎಲ್ಲ ಬರಿಗಿಟ್ಟು ಅಲ್ಲಿ ಹೋದ ಅಂಗಡಿಗೆ. ಅವನಿಗೆ ಆಶ್ಚರ್ಯ ಗೊತ್ತಾಯ್ತು. ಅವನಿಗೆ ಆ ವ್ಯಾಧನಿಗೆ ಆ ಮಹಿಳೆ ಕಳಿಸಿದ್ದಾಳೆ. ಅವನಿಗೂ ಜ್ಞಾನ ಇತ್ತಷ್ಟೆ. ಅವನು ಅಂಗಡಿಯಿಂದ ಹೊರಗೆದ್ದು ಬಂದ. ಸ್ವಾಮಿ ಪಂಡಿತರೇ, ನೀವು ಬರೋ ಜಾಗ ಅಲ್ಲ ಇದು, ನನ್ನ ಮನೆಗೆ ಹೋಗೋಣ ನಡ್ರಿ ಅಂತ. ಮನೆಗೆ ಕರ್ಕೊಂಡು ಹೋದ. ಮನೆಗೆ ಕರ್ಕೊಂಡು ಹೋದ್ರೆ ಸಂಪನ್ನವಾದ ಮನೆ, 4 ಬೆಡ್ರೂಮ್, ಚತುಶಾಲಂ ಅಂತೇನು ಹೇಳ್ತಾರೆ ಮಹಾಭಾರತದಲ್ಲಿ. ದೊಡ್ಡ ಮನೆ. ಮಾಂಸದ ಅಂಗಡಿಗೂ ಈ ಮನೆಗೂ ಏನೂ ತಾಳಮೇಳ ಇಲ್ಲ, ಅಂಥ ಧಾರ್ಮಿಕ ವಾತಾವರಣ ಇರುವಂಥ ಮನೆ. ತಂದೆ ತಾಯಿ ಕೂತಿದ್ರು. ತಂದೆ ತಾಯಿಯನ್ನು ನಮಸ್ಕಾರ ಮಾಡಿದ ಈ ವ್ಯಾಧ. ಇಂಥೊಬ್ಬರು ಬ್ರಾಹ್ಮಣರು ಬಂದಿದ್ದಾರೆ ಅಂತೆಲ್ಲ ಹೇಳಿದ. ಆಮೇಲೆ ಬೋಧನೆ ಮಾಡಿದ. ನಂದೇನೂ ಇಲ್ಲ, ಇದು ನನ್ನ
ಜಾತಿಯ ಕರ್ತವ್ಯ ಇದು. ಮಾಂಸದ ಅಂಗಡಿ ಮಾರಾಟ ಮಾಡೋದು ಏನು, ಮಾಂಸ ಮಾರಾಟ ಮಾಡೋದು ಒಂದು ಕರ್ತವ್ಯ. ಏನಾರು ಒಂದು ಮಾಡಬೇಕಲ್ಲ ಮನುಷ್ಯ, ಬದುಕಲಿಕ್ಕಾಗಿ ಏನಾರು ಒಂದು ಮಾಡಬೇಕು. ನಾನು ಅನ್ಕೊಳ್ಳೋದು ಅನೇಕ ಸರಿ, ಭ್ರಷ್ಟಾಚಾರ ಮಾಡೋದಕ್ಕಿಂತ, ಕಳ್ತನ ಮಾಡೋದಕ್ಕಿಂತ ಇಂಥದ್ದು ಯಾವ್ದು ಮಾಡಿದ್ರು ಅಡ್ಡಿ ಇಲ್ಲ. ಏನ್ ಮಾಡೋದಾದ್ರು ದುಡ್ಡು ತಗೊಳ್ತಾರೆ, ಅದಕ್ಕೆ ತಕ್ಕಂತೆ ವ್ಯವಹಾರ ಮಾಡ್ತಾರೆ. ನಾನು ಈ ಬ್ರಾಹ್ಮಣನಿಗೆ ಸಂಶಯ ಇತ್ತು, ಇವನೇನು ಮಾಂಸ ಮಾರಾಟ ಮಾಡ್ಕೊಂಡು ಇವನೇನು ಧರ್ಮ ಬೋಧನೆ ಮಾಡೋದು. ಅವಾಗ ಅವನು ಹೇಳಿದ, ಹಾಗಲ್ಲ, ಧರ್ಮ ಅಂದ್ರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಧರ್ಮ ಇರ್ತದೆ, ನನಗಿದು ಧರ್ಮ. ಆದ್ರಿಂದ ನೀವು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಳ್ಬೇಕಾದ್ದಿಲ್ಲ. ನನ್ನ ಧರ್ಮದಲ್ಲಿ ನಾನಿದ್ದೇನೆ, ಆದ್ರಿಂದ ನನಗೆ ಇಂಥ ಸಿದ್ಧಿ ಬಂದಿದೆ ಅಂತ ಸಮಾಧಾನ ಹೇಳಿದೆ. ಅದಾದ್ಮೇಲೆ ಸ್ವಲ್ಪ ದೀರ್ಘಕಾಲ ಅವನಿಗೆ ಬೋಧನೆ ಮಾಡಿದೆ. ನಿಮ್ಮ ತಂದೆ ತಾಯಂದ್ರನ್ನು ಬಿಟ್ಟು ಕಾಡಿಗೆ ತಪಸ್ ಮಾಡ್ಬೇಕು ಅಂತ ಬಂದಿದ್ದಿ, ಅದು ಬೇಡ, ಹೋಗು ಅಂತ ಹೇಳಿದೆ. ಹೀಗೆ ಜ್ಞಾನ ಬೇಕು ಅಂತಿದ್ರೆ ಎಲ್ಲಿಯಾದ್ರೂ ಹೋಗ್ತಿದ್ರು ಅಂಥದ್ದೊಂದು ಪ್ರಸಂಗ ಇದೆ. ಅದಕ್ಕಾಗಿ ಮಹಾಭಾರತದಲ್ಲಿ ಬಂದಿದ್ದನ್ನು ಕೆಲವು ಕೋಟ್ ಮಾಡಿದೆ. ಜ್ಞಾನ ಬೇಕು, ರಥ ಹೊಡೆಯುವ ಜಾತಿ, ಸೂತ ಜಾತಿಯನ್ನು ಮೇಲೆ ಕೂಡಿಸಿದ್ರು, ಪ್ರವಚನಕ್ಕೆ ಇಲ್ಲಿ ಕೆಳಗೆ ಕೂತಿದ್ರು. ಅಲ್ಲಿ ಒಂದು ಸ್ವಾರಸ್ಯ ಸಂಗತಿ. ಈಗ ಭಾಗವತ ಹೇಳ್ತಿದ್ದವನು ಇವನು ಮಗ, ಈಗ ಹೇಳ್ತಿರೋ ಇವ್ರ ಅಪ್ಪನೂ ಪುರಾಣ ಪ್ರವಚನ ಮಾಡ್ತಿದ್ದ. ಅದು ಭಾಗವತದಲ್ಲಿ ಮುಂದೊಂದು ಕಡೆ ಬರೋದಿಲ್ಲ. ಹೇಗೆ ಅಂದ್ರೆ, ಈ ಅಪ್ಪ ಪ್ರವಚನ ಮಾಡ್ತಾ ಕೂತಿದ್ನಲ್ಲ, ಅಲ್ಲಿ ಒಂದ್ಸರಿ ಬಲರಾಮ ಅಂದ್ರೆ ಕೃಷ್ಣನ ಅಣ್ಣ, ಅವನು ಬಹಳ ಮುಂಗೋಪಿ. ನೀವು ನೋಡಿದ ಋಷಿಗಳೆಲ್ಲ ಕೆಳಗೆ ಕೂತಿದ್ರು, ಜ್ಞಾನಿಗಳ ಬ್ರಾಹ್ಮಣರು ಋಷಿಗಳೆಲ್ಲ ಕೆಳಗೆ ಕೂತಿದ್ರು. ಆ ರಥ ಹೊಡೆಯುವ ಜಾತಿ ಸೂತ ಮೇಲೆ ಕೂತಿದ್ದ, ಪ್ರವಚನ ಮಾಡ್ತಿದ್ದ. ಈ ಬಲರಾಮ ಬಂದ ಅಂತ ಅವನು ಹೇಳಲಿಲ್ಲ, ಪ್ರವಚನ ಕೂತವನು ನಡುವೆ ಹೇಳಬಾರ್ದು ಅಂತಾನೆ ನಿಯಮ ಇದೆ, ಹೇಳಲಿಲ್ಲ. ಈ ಬಲರಾಮನಿಗೆ ಭಾರಿ ಸಿಟ್ಟು ಬಂತು. ನಾನು ಬಂದಿದ್ದೀನಿ, ನನಗೆ ಒಂದು ಗೌರವ ಕೊಡಬೇಕಾಗಿತ್ತು, ಗೌರವ ಕೊಡಲಿಲ್ಲ. ಇವರೆಲ್ಲ ಋಷಿಗಳಿಗೆ ಗೌರವ ಕೊಡೋದನ್ನ ಬಿಟ್ಟು ಮೇಲೆ ಕೂತಿದ್ದಾನಲ್ಲ ಇವನು ಅಂತ ಹೇಳಿ ಅವನು ಕೊಂದು ಹಾಕಿಬಿಟ್ಟ. ಪುರಾಣ ಹೇಳುವ ಆಚಾರ್ಯನನ್ನ ಬಲರಾಮ ಕೊಂದು ಹಾಕಿಬಿಟ್ಟ. ಋಷಿಗಳಿಗೆ ಬಹಳ ಅಸಮಾಧಾನ ಆಯಿತು. ಅವ್ರೇನ್ ಮಾಡಿದ್ರು, ಬಲರಾಮನಿಗೆ ಶಿಕ್ಷೆ ಕೊಟ್ಟರು, ಹೋಗಿ 1 ವರ್ಷ ತೀರ್ಥಯಾತ್ರೆ ಮಾಡೋದು. ತಪ್ಪು ಮಾಡಿದ್ವಿ, ನಾವು ಅವನನ್ನು ಗೌರವಿಸಿ ಉಚ್ಚಾಸನದಲ್ಲಿ ಕೂಡಿಸಿ ಅವನಿಂದ ಪ್ರವಚನ ಕೇಳಲಿಕ್ಕೆ ಕೂತಿದ್ವಿ, ನೀನು ಹಿಂದೂ ಮುಂದೆ ವಿಚಾರ ಮಾಡಿದೆ, ಮುಂಗೋಪದಿಂದ ಅವನು ಕೊಂದು ಹಾಕಿದ್ದೆ, ಇದಕ್ಕೆ ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತ ಕೃಷ್ಣನ ತಮ್ಮನಿಗೆ ಅವರು ಶಿಕ್ಷೆ ಕೊಟ್ಟರು ಋಷಿಗಳು. ಅವನು ಹೋಗಿ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡಿ, ನಡುವೆ ಕೆಲವು ರಾಕ್ಷಸರನ್ನೆಲ್ಲ ಕೊಂದು, ನಿಷ್ಪಾಪನಾದಂತಹ ಮುಗ್ಧನಾದ ಒಬ್ಬ ಪುರಾಣ ಪ್ರವಚನಾಚಾರ್ಯನನ್ನು ಕೊಂದು ಪಾಪದ ಫಲವಾಗಿ ಪರಿಹಾರವಾಗಿ ರಾಕ್ಷಸರನ್ನು ಕೊಂದು ತನ್ನ ಪಾಪ ಕಳ್ಕೊಂಡ. ಬಲರಾಮನಿಗೆ ಶಿಕ್ಷೆ ಕೊಟ್ಟಿದ್ದು ಮುಂದೆ ಬರೋದು. ಅಂತೂ ಅಪ್ಪ ತೀರ್ಕೊಂಡಲ್ಲ. ಅಪ್ಪ ವೇದವ್ಯಾಸನ ಶಿಷ್ಯ. ವೇದವ್ಯಾಸ ಬರೆದವರೇ ಮಹಾಭಾರತ ಭಾಗವತಗಳನ್ನು ಬರೆದವರು ಈ ವೇದವ್ಯಾಸನ ಅಪ್ಪನ ಶಿಷ್ಯ. ಆ ವೇದವ್ಯಾಸನ ಶಿಷ್ಯ ಆ ಅಪ್ಪ. ಅವನಿಂದ ಈ ಮಗನೂ ಎಲ್ಲ ಕೇಳ್ಕೊಂಡಿದ್ದ. ಈ ಮಗ ಈಗೇನು ಪುರಾಣ ಹೇಳ್ತಿದ್ದಾನಲ್ಲ, ಇದಕ್ಕೆ ಈ ಹಿನ್ನೆಲೆ ನಾನು ಹೇಳಲಿಕ್ಕೆ ಇದನ್ನು ಹೇಳಿದೆ. ಇದನ್ನ ವೇದವ್ಯಾಸರು ಬರೆದು ತನ್ನ ಮಗ ಶುಕಾಚಾರ್ಯನಿಗೆ ಈ ಕಥಾ ಹೇಳಿದೆ. ಕಳೆದ ದಿವಸ ಅದನ್ನು ಹೇಳಿದ್ದೆ. ಶುಕ ಅಂದ್ರೆ ಈಶ್ವರ, ಸ್ವಯಂ ಈಶ್ವರನೇ, ಪಾರ್ವತಿಪತಿಯಾದ ಶಿವನೇ ಶುಕ ರೂಪದಿಂದ ಹುಟ್ಟಿ ಬಂದು ಆ ವೇದವ್ಯಾಸನ ಮಗನಾಗಿ ಹುಟ್ಟಿ ಬಂದು ಅವನಿಂದ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಭಾಗವತನೂ ಅಧ್ಯಯನ ಮಾಡಿ ಅದನ್ನ ಪರೀಕ್ಷಿತನಿಗೆ ಹೇಳಿದ. ಪರೀಕ್ಷಿತ್ ಅಂತ ಒಬ್ಬ ರಾಜ. ಅದು ಇನ್ನು ಮುಂದೆ ಆ ಕಥೆ ಮತ್ತೆ ಈಗ ಮುಂದೆ ಹೇಳುವನಿದ್ದೆ. ಪಾಂಡವರ ನಡುವಿನವನು ಅರ್ಜುನ. ಪಾಂಡವರಿಗೆ ಪತ್ನಿ ದ್ರೌಪದಿ. ಪಾಂಡವರಿಂದ ದ್ರೌಪದಿ ಹುಟ್ಟಿದ ಮಕ್ಕಳು ಯಾರು ಬದುಕಿ ಉಳಿಲಿಲ್ಲ. ಪಾಂಡವರ ನಡುವಿನ ಅರ್ಜುನನಿಗೆ ಈ ಸುಭದ್ರ ಅಂತ ಇನ್ನೊಬ್ಳು ಹೆಂಡತಿ ಇದ್ಲು. ಅಲ್ಲಿ ಹುಟ್ಟಿದವನು ಅಭಿಮನ್ಯು. ಆ ಅಭಿಮನ್ಯುವಿನ ಮಗನೇ ಪರೀಕ್ಷಿತನ ಮಗನೇ ಜನಮೇಜಯ. ಪಾಂಡವರ ವಂಶ ಮುಂದುವರೆದದ್ದು ದ್ರೌಪದಿಯ ಮಕ್ಕಳಿಂದ ಅಲ್ಲ, ಸುಭದ್ರೆಯ ಮಕ್ಕಳಿಂದ. ಆ ಪರೀಕ್ಷಿತ ಅಂತ ಏನಿದ್ದಾನ ಪಾಂಡವರ ಮೊಮ್ಮಗ, ಅವನಿಗೆ ಈ ಶುಕಾಚಾರ್ಯ ಕಥೆ ಹೇಳಿಕ್ಕೆ ತೊಡಗಿದ್ದ. ಅದು ಯಾಕೆಂದು ಮುಂದೆ ಹೇಳ್ತಾನೆ. ಶುಕಾಚಾರ್ಯ ಪರೀಕ್ಷಿತನ ಕಥೆ ಹೇಳುವಾಗ ಈ ಸೂತ ಪುರಾಣಿಕನು ಅಲ್ಲಿ ಹೋಗಿ ಕೇಳಿದ್ದ, ಇಷ್ಟು ಅಧ್ಯಯನ ಮಾಡಿದ, ಸ್ವಯಂ ಶುಕನಿಂದ ಅದನ್ನು ಕೇಳಿದ್ದ. ಆದ್ರಿಂದ ಅವನಿಗೆ ಅಷ್ಟು ಪಾಂಡಿತ್ಯ ಇತ್ತು. ಹೀಗೆ ಮೊದಲು ಇದನ್ನು ಹೇಳಿದವರು ಶುಕ ಪರೀಕ್ಷಿತ ರಾಜನನ್ನು ಮುಂದೆ ಕೂಡಿಸಿ ಎಲ್ಲ ಬೇರೆ ಜ್ಞಾನಿಗಳು ಇದು ಬರೀ ಪರೀಕ್ಷಿತ ಅಲ್ಲ, ಪರೀಕ್ಷಿತನಿಗೆ ಒಂದು ಉದ್ದೇಶಕ್ಕಾಗಿ ಹೇಳಿದ್ದು, ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ. ಆ ಕಥೆ ಮುಂದೆ ಹೇಳೋನಿದ್ದೆ. ಉಳಿದವರು ಆ ಕೇಳಬೇಕು ಅಂತ ಉಳಿದವರು ಕೂತಿದ್ರು. ಆ ಉಳಿದವರು ಎಲ್ಲರಿಗೂ ಹೇಳಿದಾಗ ಈ ಸೂತ ಪುರಾಣಿಕನೂ ಕೇಳಿದ್ದ. ಮುಂದೆ ಅವನು ದೊಡ್ಡ ಪಂಡಿತ ಆಗಿದ್ದ ಭಾಗವತದಲ್ಲಿ. ಪ್ರತಿಯೊಂದು ಕ್ಷಣ ಸಂದರ್ಭದಲ್ಲೂ ಶುಕಾಚಾರ್ಯನೇ ಯಾಕೆ ಹೇಳ್ತಾನೆ, ಹೇಳೋದಿಲ್ಲ.
ಸರಿ ಹೇಳ್ದ ಎಲ್ಲ ಹೋಗ್ಬಿಟ್ಟ ಅವನು. ಮುಂದೆ ನಮ್ಮ ಶಿಷ್ಯರಿದ್ದಾರೆ ಅವರಿಂದ ಕೇಳಿದ್ರಿ ಅಂತ ಬಿಟ್ಟಿದ್ದ ಅವನು. ಆವಾಗ ಈ ಸೂತ ಪುರಾಣಿಕರು ಈ ಮಗ ಅಪ್ಪ ತೀರ್ಕೊಂಡಿದ್ದಲ್ಲ, ಈ ಮಗ ಅದರಿಂದ ಮುಂದಿನ ಪ್ರವಚನ ಮಾಡಲಿಕ್ಕೆ ತೊಡಗಿದ್ರು. ಈ ಶೌನಕರು ಅಂತ ಏನು ದೊಡ್ಡ ಋಷಿ ಇದ್ರು, ಅವರ ವಿದ್ಯಾಪೀಠದಲ್ಲಿ ಗುರುಕುಲದಲ್ಲಿ ದೊಡ್ಡ ಯಜ್ಞ ನಡೆದಾಗ ಅಲ್ಲಿ ಇದನ್ನು ಹೇಳಿಕ್ಕೆ ತೊಡಗಿದ್ರು ಅವರು. ಅಂತ ಇದೆಲ್ಲ ಪುರಾಣದಲ್ಲೇ ಈ ಉಲ್ಲೇಖ ಕಾಣಿಸ್ತದೆ. ಈ ಇದೆರಡು ಹಿನ್ನೆಲೆ, ಶುಕ ಪರೀಕ್ಷಿತ್ ಮೊದಲಾದವರು ಹೇಳಿದ್ದು, ಅಲ್ಲೇ ಸೂತ ಪುರಾಣಿಕ ಕೇಳಿದ್ದ, ಆ ಸೌತಿ ಪುರಾಣಿಕ ಕೇಳಿದ್ದ, ಅದನ್ನ ಜನರಿಗೆ ಹೇಳಿದ ಶೌನಕರು ಮೊದಲಾದವರಿಗೆ. ಅದನ್ನ ನಾವೆಲ್ಲರೂ ಹೇಳ್ತಾ ಇದ್ದೇವೆ ಮುಂದಿಂದು. ಇದು ಈ ತರ ನಡೆದು ಬಂದ ಹಾದಿ. ಈ ಭಾಗವತ ಅಂದ್ರೆ ಭಾಗವತ ದೊಡ್ಡದೋ ಮಹಾಭಾರತ ದೊಡ್ಡದೋ ಅಂತ ಹೀಗೆಲ್ಲ ನಮ್ಗೆ ಕೆಲವು ಸರಿ ಜಿಜ್ಞಾಸೆ ಬರ್ತಿರ್ತದೆ. ಮಹಾಭಾರತ ಭಾಗವತ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ. ಭಗವಂತನ ಮಹಿಮೆಯನ್ನು ಸ್ಪಷ್ಟವಾಗಿ ಹೇಳುವಂತಹ ಶಾಸ್ತ್ರಗಳು. ವೇದವ್ಯಾಸ ಜನಿಸಿದರು. ವೇದವ್ಯಾಸ ಜನಿಸಿ ಆವಾಗಿನ ಕಾಲದಲ್ಲಿ ಶಾಸ್ತ್ರಗಳೆಲ್ಲ ಕಣ್ಮರೆ ಆಗಿಬಿಟ್ಟು, ಕಣ್ಮರೆಯಾದ ಶಾಸ್ತ್ರಗಳೆಲ್ಲ ಮತ್ತೆ ಅವರು ಬೆಳಕಿಗೆ ತಂದರು. ಇನ್ನೇನು ಪುರಾಣಗಳ ರಚನೆ ಮಾಡಿದರು, ಮಹಾಭಾರತದ ರಚನೆ ಆಯಿತು, ಎಲ್ಲನೂ ಆಯಿತು. ಆದರೂ ಇನ್ನೂ ಏನೋ ಒಂದು ಉಳ್ಕೊಂಡಿದೆ, ಮತ್ತೊಂದು ಏನೋ ಕೆಲಸ ಮಾಡುವುದು ಬಾಕಿ ಇದೆ ಅನ್ನುವಂತೆ ಕಂಡಿತು ಆ ವೇದವ್ಯಾಸರಿಗೆ. ತಸ್ಯೈವಂ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಚಿಂತಾಕ್ರಾಂತರಾಗಿ ಕೂತಿದ್ರು. ಮುಂದೆ ತಾನು ಏನ್ ಮಾಡ್ಬೇಕು ಅನ್ನೋ ಅವ್ರಿಗೆ ಗೊತ್ತಿತ್ತು, ಗೊತ್ತಿಲ್ಲ ಅಂತಲ್ಲ. ಅಲ್ಲಿ ನಾರದ ಮುನಿ ಬಂದ. ಪರಸ್ಪರ ನಾರದ ಬಂದದ್ದು ನೋಡಿ ಇವರು ಸ್ವಾಗತ ಮಾಡಿದರು, ಸತ್ಕಾರ ಮಾಡಿದರು. ಎಷ್ಟೆಲ್ಲ ಗ್ರಂಥ ರಚನೆ ಮಾಡಿದ್ದೀರಿ, ಆದ್ರೂ ಇನ್ನೂ ಏನೋ ಅತೃಪ್ತಿ ಇರುವಂತೆ ಕಾಣಿಸ್ತದೆ ನಿಮ್ಮ ಮುಖದಲ್ಲಿ ವೇದವ್ಯಾಸ, ಯಾಕೆ ಅಂತ ಶುಕ ಈ ನಾರದ ವೇದವ್ಯಾಸರನ್ನು ಕೇಳಿದರು. ಅದಕ್ಕೆ ಅವ್ರು ಹೇಳಿದರು, ಹೌದು ನೀ ಹೇಳಿದ್ದೆಲ್ಲ ಸರಿ, ನಿಮಗೆ ಗೊತ್ತಿರ್ಬೇಕಲ್ಲ, ನನ್ನ ಯಾಕೆ ಹೇಳ್ತಿದ್ದೀರಿ? ನಾನು ಇನ್ನು ಮುಂದೆ ಏನು ಮಾಡಬೇಕಾಗಿದೆ, ಏನು ಬಾಕಿ ಇದೆ, ಸಮಾಜಕ್ಕೆ ನಾನು ಕೊಡಬೇಕಾದ ಕೊಡುಗೆ ಏನು, ಅದು ನಿಮಗೆ ಗೊತ್ತಿರ್ಬೇಕಲ್ಲ, ನೀವು ನನ್ನ ಯಾಕೆ ಕೇಳ್ತೀರಿ ಅಂದರು. ಆಗ ನಾರದ ಹೇಳಿದರು, ಮಹಾಭಾರತ ರಚನೆ ಮಾಡಿದ್ದೀರಿ, ಆದರೆ ಅಲ್ಲಿ ಭಗವಂತನ ಮಹಿಮೆ, ಭಗವಂತನ ವೈಭವ, ಜ್ಞಾನಿಗಳ ಜೀವನ ಚರಿತ್ರ ಅದು ಸ್ಪಷ್ಟವಾಗಿ ಗೊತ್ತಾಗುವಂತೆ ಇಲ್ಲ. ಇನ್ನೂ ಭಗವಂತ ಮಹಿಮೆಯನ್ನು ಹೇಳಬೇಕಾದದ್ದಿದೆ. ಯಾಕೆಂದ್ರೆ ಹೇಳಿ ಮುಗಿಯೋದಂಥದ್ದಲ್ಲ ಅದು ಭಗವಂತನ ಮಹಿಮೆ. ಇಲ್ಲಿ ಹೇಳಿ ಮುಗಿದಿದ್ದಾಯಿತು, ಇನ್ನು ಭಗವಂತನ ಮಹಿಮೆ ಬಗ್ಗೆ ಏನು ಹೇಳುವುದಿಲ್ಲ ಅಂತ ಯಾವ ಪಂಡಿತನು ಹೇಳೋದು ಸಾಧ್ಯ ಇಲ್ಲ, ಯಾವ ಗ್ರಂಥ ಹೇಳೋದು ಸಾಧ್ಯ ಇಲ್ಲ. ಇನ್ನೂ ಇದೆ, ಅದಕ್ಕಾಗಿ ಭಾಗವತವನ್ನು ರಚನೆ ಮಾಡಿರಿ ಅಂತ ಹೇಳಿದರು. ನಾರದ ಅಂದ ಕೂಡಲೇ ಅಲ್ಲಿ ಪುರಾಣಗಳಲ್ಲೆಲ್ಲ ಏನು ಕಾಣಿಸ್ತಿರ್ತದೆ ಅಂದರೆ ಜಗಳ ಗಂಟ, ಅಲ್ಲಿ ಜಗಳ ಹಚ್ಚಿ ವಿನೋದ ನೋಡಿ ಕಲಹಪ್ರಿಯ ಅಂತ ಅವ್ರನ್ನ ವರ್ಣನೆ ಮಾಡಿದ್ದು ಕೇಳಿಸ್ತಿರ್ತದೆ. ಅದು ಎಲ್ಲ ಕಡೆ ಹಾಗಲ್ಲ. ಎಲ್ಲಿ ಜಗಳ ಮಾಡಬೇಕೋ, ಎಲ್ಲಿ ಜಗಳದಿಂದನೇ ಜಗತ್ತಿಗೆ ಏನಾದ್ರು ಅನುಕೂಲ ಇದೆಯೋ ಅಂಥ ಕಡೆ ಜಗಳ ಮಾಡಿಸ್ತಾರೆ. ಆದರೆ ಎಲ್ಲ ಕಡೆ ಹಾಗೆ ಮಾಡಿಸೋದಲ್ಲ. ಕೆಲವು ಕಡೆ ಉತ್ತಮ ಗ್ರಂಥಗಳು ರಚನೆ ಆಗಬೇಕಾಗಿರ್ತದೆ. ರಾಮಾಯಣದ ರಚನೆ ಆಗಿದ್ದು ಕೂಡ ನಾರದನ ಪ್ರೇರಣೆ ಅಂತೇನೆ ವಾಲ್ಮೀಕಿಗಳು ಈ ರಾಮಾಯಣದ ರಚನೆ ಮಾಡಿದರು. ರಾಮಾಯಣದ ಆರಂಭದಲ್ಲಿ ಅದು ಕಾಣಿಸ್ತದೆ. ಮಹಾಭಾರತದಲ್ಲಿ ಕೂಡ ಹೀಗೇನೆ ಇಷ್ಟು ಅದ್ಭುತವಾದ ವ್ಯಕ್ತಿತ್ವ ಅವರು ನಾರದರು. ಭಾಗವತ ರಚನೆ ಮಾಡಿದರೆ ಅದನ್ನೊಂದು ಮಾಡಿಬಿಟ್ರೆ, ನೀವು ಮಾಡಿ ಅದಕ್ಕಾಗಿ ನೀವು ಅವತಾರ ಮಾಡಿದರೆ ಅವತಾರದ ಎಲ್ಲ ಉದ್ದೇಶ ಈಡೇರಿದಂತೆ. ಅದೊಂದನ್ನು ಮಾಡಿರಿ ನೀವು, ಅದನ್ನು ಮಾಡಿದರೆ ಎಲ್ಲ ಭಗವಂತನ ಭಕ್ತರಿಗೆ ಬಹಳ ಸಂತೋಷ ಆಗ್ತದೆ, ಅದನ್ನು ಮಾಡಿರಿ ಅಂತ ಅವರು ಹೇಳಿದರು ನಾರದರು. ಇದು ಭಾಗವತದ ಹಿನ್ನೆಲೆ. ಭಾಗವತದ ರಚನೆ ಯಾಕಾಯಿತು, ಯಾರ ಪ್ರೇರಣೆ ಅಂತ ಆಯಿತು ಅನ್ನೋದ್ರ ಬಗ್ಗೆ ಅದು ಹಿನ್ನೆಲೆ. ಭಗವಂತನ ಲೀಲೆಗಳನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ, ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ ಈ ಮೊದಲನೇ ಸ್ಕಂದದಲ್ಲಿ ನನಗೆ ತುಂಬ ಮನಸ್ಸಿನಲ್ಲಿ ಉಳ್ಕೊಂಡಿರುವಂತಹ ಒಂದು ಘಟನೆ, ಬಹಳ ಸರಿ ಹೇಳಿದ್ದೇನೆ ಅದನ್ನು ನೀವು ಎಲ್ಲರೂ ಕೂಡ ಮನನ ಮಾಡಬೇಕು. ಈ ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿದ ಕೃಷ್ಣ. ಪಟ್ಟಾಭಿಷೇಕನೂ ಎಲ್ಲ ಆಯಿತು. ಕೃಷ್ಣ ಹೊರಟು ನಿಂತ ಒಂದು ಬಾರಿ. ಹೊರಟು ತಮ್ಮ ದ್ವಾರಕೆಗೆ ಹೋಗ್ಬೇಕು, ಭಾಳ ದಿವಸ ಆಯಿತು ದ್ವಾರಕೆ ಬಿಟ್ಟು ಬಂದು, ಅಲ್ಲಿ ಹೋಗ್ತೀನಿ ಅಂತ ಹೊರಟು ನಿಂತಿದ್ದ.
ಆವಾಗ ಈ ಕುಂತಿ ಮೊದಲಾದವರು ಓಡಿ ಬಂದರು. ಯಾಕೆ ಓಡಿ ಬಂದರು ಅಂದರೆ, ಈ ಪರೀಕ್ಷಿತ ಗರ್ಭದಲ್ಲಿದ್ನಲ್ಲ, ಪಾಂಡವರಲ್ಲಿ ನಡುವಿನವನು ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯು ಈಗಾಗಲೇ ಸತ್ತು ಹೋಗಿದ್ದಾನೆ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರ 5 ಜನ ಮಕ್ಕಳು, ದ್ರೌಪದಿ 5 ಜನ ಮಕ್ಕಳು ಸತ್ತು ಹೋಗಿದ್ದರು ಯುದ್ಧದ ಕೊನೆಗೆ. ಅಭಿಮನ್ಯು ಯುದ್ಧದ ನಡುವೆ ಸತ್ತು ಹೋಗಿದ್ದ. ಅಭಿಮನ್ಯುವಿನ ಹೆಂಡತಿ ಉತ್ತರೆ, ಆ ಉತ್ತರೆ ಗರ್ಭದಲ್ಲಿ ಪರೀಕ್ಷಿತ್ ಅಂತ ಇದ್ದ. ಈ ಪಾಂಡವರು ಕೌರವರ ನಡುವೆ ಪ್ರಬಲವಾದ ಯುದ್ಧ ಏನಾಯ್ತಲ್ಲ, ಈ ಕೌರವರು ಎಲ್ಲರಿಗೂ ಗುರು ದ್ರೋಣ ಆ ಕಡೆ ಕೌರವರ ಪಕ್ಷದಲ್ಲಿದ್ದ. ಭೀಷ್ಮ, ದ್ರೋಣ ಇವರೆಲ್ಲ ಕೌರವರ ಪಕ್ಷದಲ್ಲಿದ್ದರು. ಅನ್ನದ ಹಂಗು ಆ ಕಡೆ ಇದ್ದರು. ಪಾಂಡವರು ದ್ರೋಣನನ್ನು ಕೊಂದರು, ಭೀಷ್ಮನನ್ನು ಕೊಂದರು. ಇದೆಲ್ಲ ಗೊತ್ತು ನಮ್ಗೆ. ಪಾಂಡವರ ಸೇನಾಪತಿ ಧೃಷ್ಟದ್ಯುಮ್ನ ಅಂತಿದ್ನಲ್ಲ, ದ್ರೌಪದಿಯ ಅಣ್ಣ, ಅವನು ಈ ದ್ರೋಣನನ್ನು ಕೊಂದ. ನಮ್ಮ ತಂದೆಯನ್ನು ಕೊಂದ್ರಲ್ಲ ಅಂತ ಭಾರಿ ಸಿಕ್ತಿತ್ತು ಅವನಿಗೆ. ದುರ್ಯೋಧನನ ಜೊತೆಗೆ ಇರ್ತಿದ್ದ ಯಾವತ್ತು. ದುರ್ಯೋಧನನು ಸತ್ತು ಹೋಗಿದ್ದ. ಇನ್ನೇನು ಮಾಡಬೇಕು? ಪಾಂಡವರ ವಂಶ ನಿರ್ವಂಶ ಆಗಿಬಿಡ್ಲಿ ಅಂತ ಬ್ರಹ್ಮಾಸ್ತ್ರ ಬಿಟ್ಟ. ಬ್ರಹ್ಮಾಸ್ತ್ರ ಅಂದ್ರೆ ಬಹಳ ದೊಡ್ಡ ಒಂದು ಅಸ್ತ್ರ, ಅದನ್ನು ಬಿಟ್ಟ. ಅದನ್ನು ಪ್ರಯೋಗ ಮಾಡಿದಾಗ ಈ ಪಾಂಡವರಿಗೆಲ್ಲ ಬಹಳ ಭಯ ಆಯಿತು. ಆಗ ಕೃಷ್ಣ, ವೇದವ್ಯಾಸ ಇವರೆಲ್ಲ ಬಂದು ಇನ್ನೊಂದು ಬ್ರಹ್ಮಾಸ್ತ್ರ ಬಿಡು ಅಂತ ಹೇಳಿದರು. ಮತ್ತೊಂದು ಬ್ರಹ್ಮಾಸ್ತ್ರ ಬಿಟ್ಟು ಆ ಮೊದಲನೇ ಬ್ರಹ್ಮಾಸ್ತ್ರದ ಒತ್ತಡವನ್ನು ಕಡಿಮೆ ಮಾಡಿದರು. ಅಷ್ಟಾದರೂ ಅವನಿಗೆ ಸಮಾಧಾನ ಇಲ್ಲ. ಪಾಂಡವರು ಸಾಯದೆ ಹೋದರೂ ಅಡ್ಡಿ ಇಲ್ಲ, ಪಾಂಡವರ ಮೊಮ್ಮಗು ಇದೆಯಲ್ಲ ಅಲ್ಲಿ ಪರೀಕ್ಷಿತ, ಅಭಿಮನ್ಯುವಿನ ಮಗು, ಅದಾದರೂ ಸತ್ತು ಹೋಗಲಿ ಅಂತ ಗರ್ಭದಲ್ಲಿರೋ ಶಿಶುವಿನ ಮೇಲೆ ಒಂದು ದ್ವೇಷ. ಆಗ ಆ ಗರ್ಭಕ್ಕೆ ಅದು ಬೆನ್ನು ಹಟ್ಟಿತ್ತಲ್ಲ ಆ ಮಗು. ಕುಂತಿ ಬಂದ್ಲು, ಉತ್ತರೆ ಬಂದ್ಲು, ಆ ಮಗುವನ್ನ ಗರ್ಭದಲ್ಲಿ ಹೊತ್ತಂತವಳು. ಪಾಹಿ ಪಾಹಿ ಮಹಾಭಾಗೋ ಅಂತ ಕೇಳ್ಕೊಂಡ್ಲು ಭಗವಂತನನ್ನು. ಹೀಗೆ ಬ್ರಹ್ಮಾಸ್ತ್ರ ಬೆನ್ನಟ್ಟಿದೆ, ನನ್ನ ಮಗುವಿಗೆ ತೊಂದರೆ ಕೊಡ್ತದೆ, ಏನ್ ಮಾಡಬೇಕು? ಕೃಷ್ಣ ಏನ್ ಮಾಡಿದ? ಕೈಯಲ್ಲಿ ಸುದರ್ಶನ ಚಕ್ರ ಎತ್ತಿದ. ಸುದರ್ಶನ ಚಕ್ರ ಎತ್ತಿ ಆ ಪಾಂಡವರ ಸಂತತಿಯನ್ನು ಉಳಿಸಬೇಕು ಅಂತ ಆಲೋಚನೆ ಮಾಡಿ ಉತ್ತರೆ ಗರ್ಭದ ಒಳಗೆ ಹೋಗಿ ನಿಂತ. ಹೋಗಿ ನಿಂತು ಆ ಮಗುವನ್ನು ರಕ್ಷಿಸಿದ. ಅದು ಹುಟ್ಟುವಾಗ ಸತ್ತು ಹುಟ್ಟಿತ್ತು, ಯಾಕಂದ್ರೆ ಬ್ರಹ್ಮಾಸ್ತ್ರ ವಿಫಲ ಆಗಬಾರ್ದು, ಅದಕ್ಕಂಥ ಪವರ್ ಇರ್ತದೆ. ಸತ್ಯ ಹುಟ್ಟಿತ್ತು ಅದು ಮಗು. ಸತ್ತು ಹುಟ್ಟಿದ್ರೂ ಕೂಡ ಮತ್ತೆ ಅದನ್ನು ಇಡೀ ಆ ಮಗುವಿನ ಶರೀರವನ್ನು ಸ್ಪರ್ಶ ಮಾಡಿ ಅದನ್ನು ಎಬ್ಬಿಸಿದ. ಅಂತೂ ಆ ಮಗು ಬದುಕಿತ್ತು. ಪರೀಕ್ಷಿತನ ಶಬ್ದದ ಅರ್ಥ ಹಿಂದೆ ಹೇಳಿದ್ದೆ. ಆ ಮಗು ಎಂಥದ್ದು ಅಂದರೆ ಗರ್ಭದಲ್ಲಿ ಇತ್ತಲ್ಲ, ಈ ಕ್ಷಣ ಅಂದರೆ ನೋಡೋದು ಅಂತ ಅರ್ಥ. ಪರಿ ಅಂದರೆ ಸುತ್ತಲೂ. ಗರ್ಭದಲ್ಲಿದ್ದಾಗ ಅದಕ್ಕೆ ಆಶ್ಚರ್ಯ, ತನ್ನ ಸುತ್ತಲೂ ಯಾರೋ ಒಬ್ರು ಇದ್ದಾರೆ, ಓಡಾಡ್ತಿದ್ದಾರಲ್ಲ. ನಾವು ಗರ್ಭದಲ್ಲಿದ್ದರೆ ಭಗವಂತರನ್ನು ಕಾಣುವುದಾಗಲಿ, ನಮ್ಮ ಪರಿವೇನೆ ನಮ್ಮ ಎಚ್ಚರವೇ ನಮ್ಗಿರೋದಿಲ್ಲ. ಗರ್ಭದಲ್ಲಿದ್ದಾಗ ಆ ಕಡೆ ಇರಲಿ, ಮಗುವಾಗಿ ಹುಟ್ಟಿದ ಮೇಲೆ ಅವರು ಕೆಲವು ವರ್ಷಗಳ ಕಾಲ ನಮ್ಮ ತಂದೆ ತಾಯಿ ಅಂದ್ರೆ ನಮಗೆ ಮಗು ದೇವರು ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಸ್ವಲ್ಪ ಸ್ವಲ್ಪ ತಲೆಯಲ್ಲಿ ಒತ್ತಿ ಹೇಳಬೇಕು. ಆವಾಗ ದೇವರಿಗೆ ನಮಸ್ಕಾರ ಮಾಡು, ಸ್ವಾಮಿಗಳಿಗೆ ನಮಸ್ಕಾರ ಮಾಡು, ಜ್ಞಾನಿಗಳಿಗೆ ನಮಸ್ಕಾರ ಮಾಡು ಅಂತ ಹೇಳಿದ ಮೇಲೆ ಒಂದು ಎಚ್ಚರ ಮೂಡ್ತದೆ. ಗರ್ಭದಲ್ಲೆಲ್ಲ ನಮ್ಗೆ ಏನಿರ್ತದೆ? ಈ ಮಗುವಿಗೆ ಗರ್ಭದಲ್ಲಿದ್ದಾಗಲೇ ಭಗವಂತನ ಎಚ್ಚರ ಇತ್ತು. ಸುತ್ತಲೂ ಈ ಭಗವಂತ ಓಡಾಡ್ತಿರೋದು ನನ್ನ ಕಣ್ಣಿಗೆ ಕಾಣ್ತಿತ್ತು ಆ ಮಗು. ಅದಕ್ಕಾಗಿ ಅದು ಪರೀಕ್ಷಿತ್ ಅಂತ ಹೆಸರು ಬಂತಿತ್ತು. ಕುಂತಿ ಅವನನ್ನ ನಮಸ್ಕರಿಸಿದ್ಲು ಕೃಷ್ಣನಿಗೆ. ನನ್ನನ್ನು ನೀನು ಕಾಪಾಡಿದೆ. ಇದೇನು ಒಂದೇ ಸರಿ ಕಾಪಾಡಿದ್ದ? ನನ್ನ ಮಕ್ಕಳಿಗೆ ಕೌರವರು ವಿಷ ಹಾಕಿದರು, ಬೆಂಕಿಯಲ್ಲಿ ಸುಟ್ಟರು, ಅರಗಿನ ಅರಮನೆಯಲ್ಲಿ ಕೊಂದು ಹಾಕಬೇಕಂತ ಪ್ರಯತ್ನ ಪಟ್ಟರು. ಅಷ್ಟಾದರೂ ಎಲ್ಲ ಸಂದರ್ಭದಲ್ಲೂ ಕಾಪಾಡಿದವನು ನೀನೇ. ಜೂಜಾಟದ ಸಭೆಯಲ್ಲಿ ನನ್ನ ಸೊಸೆಯ ಮಾನ ಹೋಗೋದಿತ್ತು, ಅಂತಹ ಸಂದರ್ಭದಲ್ಲಿ ಕಾಪಾಡಿದವನು ನೀನು. ಕೌರವರು ಪಾಂಡವರ ನಡುವೆ ಯುದ್ಧ ನಡೀತು. ಈ ಕಡೆ ಇದ್ದವರು 7 ಅಕ್ಷೋಹಿಣಿ ಸೈನ್ಯ, ಆ ಕಡೆ 11 ಅಕ್ಷೋಹಿಣಿ ಸೈನ್ಯ ಇತ್ತು ಕೌರವರ ಕಡೆ. ಅಕ್ಷೋಹಿಣಿ ಅಂದ್ರೆ ಅದೊಂದು ಸೈನ್ಯದ ಪ್ರಮಾಣ, ಅದು ಇಷ್ಟು ಕುದುರೆ, ಇಷ್ಟು ಆನೆ, ಇಷ್ಟು ಕಾಲಾಳೆಲ್ಲ ಇರಬೇಕು ಅಂತ ನಿಯಮ. ಆ ಕಡೆ 11 ಅಕ್ಷೋಹಿಣಿ ಸೈನ್ಯ ಇತ್ತು. ಸೈನ್ಯದ ದೃಷ್ಟಿಯಿಂದ ಅವ್ರದ್ದು ಕೌರವರ ಸೈನ್ಯ ದೊಡ್ಡದು. ಭೀಷ್ಮ, ದ್ರೋಣ, ಕೃಪ ಮೊದಲಾದವರೆಲ್ಲ ಆ ಕಡೆ ಇದ್ರು. ದೊಡ್ಡ ದೊಡ್ಡ ಪರಾಕ್ರಮಗಳು ಅನಿಸ್ಕೊಂಡವರೆಲ್ಲ ಆ ಕಡೆ ಇದ್ರು.
ಇಷ್ಟಾದರೂ ಪಾಂಡವರಿಗೆ ಜಯ ಆಗುವಂತೆ ಮಾಡಿದವನು ನೀನು ಅಂತ ಅವನು ನೆನಪು ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿಲ್ಲ. ಈ ಪ್ರಾರ್ಥನೆ ಯಾವತ್ತು ನಾವು ಮಾಡ್ತಿರ್ಬೇಕು. ವಿಪದ ಸಂತು ನಶ್ಯಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ದೇವರು ನಮಗೇನಾದ್ರೂ ಪ್ರತ್ಯಕ್ಷ ಆಗಿ ಏನು ಬೇಕು ನಿನಗೆ ಅಂತ ಕೇಳಿದರೆ ನಮ್ಮದು ದೊಡ್ಡ ಪಟ್ಟಿನೇ ಇರ್ತದೆ. ಮೊದಲೇ ದೊಡ್ಡ ಒಂದು ಲಿಸ್ಟೇ ತಯಾರಿರ್ತದೆ, ಇದು ಬೇಕು ಅದು ಬೇಕು. ಕಳೆದ ದಿವಸ ಹೇಳಿದೆ, ಪ್ರತಿಯೊಬ್ಬರಿಗೂ ಪ್ರಧಾನಮಂತ್ರಿಗಿರಿ, ಮುಖ್ಯಮಂತ್ರಿಗಿರಿ, ಮಂತ್ರಿ ಪದವಿ, ಅದಾಗದೆ ಹೋದ್ರೆ ಮತ್ತೊಂದು ಏನೋ ಒಂದು ಎಲ್ಲರಿಗೂ ಬೇಕಾಗ್ತಿರ್ತದೆ. ಕುಂತಿ ಏನು ಕೇಳಿದ್ಲು? ನನಗೇನು ಬೇಡ, ಆಪತ್ತು ಬರ್ತಿರ್ಲಿ ಅಂತ ಕೇಳಿದ್ಲು. ಸಂಕಟ ಬರಲಿ, ದಿನನಿತ್ಯ ಸಂಕಟ ಬರಲಿ. ಯಾಕೆ ಸಂಕಟ ಬರಲಿ ಅಂದರೆ, ಸಂಕಟ ಬಂದಾಗ ವೆಂಕಟರಮಣನಾದಂಥ ನಿನ್ನ ನೆನಪು ಬರ್ತದೆ, ಅದಕ್ಕೆ ಸಂಕಟ ಬರ್ತಿರ್ಲಿಲ್ಲ. ನಿನ್ನ ಸ್ಮರಣೆ ಬಂತು ಅಂದರೆ ನೀನು ಕಣ್ಣಿಗೆ ಕಾಣ್ತಿ. ನಮಗೆಲ್ಲ ಭಗವಂತ ನಾಮಸ್ಮರಣೆ ಬಂದ ಕೂಡಲೇ ಭಗವಂತ ಕಣ್ಣಿಗೆ ಕಾಣ್ತಾನೆ ಅಂತಿಲ್ಲ. ಅಷ್ಟೇ ಎತ್ತರಕ್ಕೆ ನಾವು ಏರಿಲ್ಲ, ಆ ಪಕ್ವತೆ ನಮಗಿಲ್ಲ. ಆದರೆ ಅವಳಿಗೆ ನೆನಪು ಬಂದ ಕೂಡಲೇ, ಅವಳಿಗಾಗಲಿ, ಅವಳ ಸೊಸೆಗಾಗಲಿ, ಅವಳ ಮಕ್ಕಳಿಗಾಗಲಿ ಭಗವಂತ ನೆನಪು ಬಂದ ಕೂಡಲೇ ಭಗವಂತ ಅಲ್ಲಿ ಓಡಿ ಬರ್ತಿದ್ದೆ. ಇಲ್ಲೇ ಹಾಗೆ ಅಂಥೇಳಿ ಕುಂತಿ ಕರೆದ್ರೆ ಹೋದಿ, ಕುಂತಿ ಸೊಸೆ ಕರೆದ್ರೆ ಹೋದಿ, ನಾವು ಬರೋದಿಲ್ಲ ಅಂತೇಳಿ ನಾವೇನು ಭಗವಂತ ನಾಮಸ್ಮರಣೆ ಮಾಡೋದಿಲ್ಲ ಅಂತ ಹೇಳಿ ಬರೋದಿಲ್ಲ. ನಾವೊಂದು ಮಾಡಲೇಬೇಕಲ್ಲ. ಇಂಥ ಒಂದು ಪ್ರಾರ್ಥನೆ ಮಾಡಬೇಕು ಅಂತ ನಾನು ಕೇಳಿದೆ. ನನಗೆ ದೇವರು ನನ್ನ ಎದುರು 2 ಆಯ್ಕೆಗಳನ್ನು ಇಟ್ಟರೆ, ನಿನಗೆ ಆಪತ್ತು ಬೇಕೋ ಸಂಪತ್ತು ಬೇಕೋ ಅಂತ ಅವನೇನಾದರೂ ಕೇಳಿದರೆ, ಸಂಪತ್ತು ಬೇಕು ಅಂತ ನಾವು ಕೇಳಿದರೆ ಆವಾಗ ಭಗವಂತನ ವಿಸ್ಮರಣ ಆಗುವಂತಿದ್ರೆ ಅಂಥ ಸಂಪತ್ತಿನಿಂದ ಏನೂ ಲಾಭ ಇಲ್ಲ. ಆ ಸಂಪತ್ತನ್ನು ಬೇಡ ಅಂತ ನಾವು ರಿಜೆಕ್ಟ್ ಮಾಡಬೇಕು. ಇನ್ನು ಆಪತ್ತು ಬರಲಿ, ಅದ್ರ ಜೊತೆ ಭಗವಂತ ನಾಮಸ್ಮರಣೆ ಬರ್ತಿರ್ತದೆ, ನಿರಂತರವಾಗಿ ಬರ್ತಿರ್ತದೆ ಅಂದರೆ ಅಂಥ ಆಪತ್ತು ಬರಲಿ ಅಂತ ಹೇಳಬೇಕು. ಅದಕ್ಕಾಗಿ ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ, ಸಂಪದೋ ನೈವ ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ ವಿಸ್ಮರಣಂ ವಿಷ್ಣೋ ಸಂಪತ್ತಸ್ಯ ನಿಷೇವಣಂ. ನಾವು ಯಾವ ಜಗತ್ತಿನಲ್ಲಿ ಏನೇನೋ ಮಾನದಂಡ ನಮಗೆ, ಯಾವುದನ್ನೋ ಸಂಪತ್ತು ಅಂತೀವಿ, ಯಾವುದನ್ನೋ ಆಪತ್ತು ಅಂತೀವಿ. ಯಾಕಂದ್ರೆ ಪ್ರತಿಯೊಂದನ್ನು ನಮ್ಮ ಮೂಗಿನ ನೇರಕ್ಕೆ ಆಲೋಚನೆ ಮಾಡ್ತೇವೆ. ಆದರೆ ನಾವು ತಿಳ್ಕೊಂಡಂತೆ ಸಂಪತ್ತಲ್ಲ, ಆಪತ್ತಲ್ಲ. ಭಗವಂತನ ನೆನಪು ಯಾವಾಗಲೂ ಬರ್ತಿದ್ರೆ ಅದೇ ಸಂಪತ್ತು, ಭಗವಂತನನ್ನು ಮರೆತರೆ ಅದೇ ದೊಡ್ಡ ಆಪತ್ತು. ಇಷ್ಟನ್ನು ವಿಚಾರ ಮಾಡಿದರೆ ನಮಗೀಗ ಬಂದದ್ದು ಸಂಪತ್ತೋ ಆಪತ್ತೋ ಅಂತ ನೀವು ಎಲ್ಲರೂ ಆಲೋಚನೆ ಭರವಸೆ ಇಡ್ಲಿಕ್ಕೆ ಸಾಧ್ಯ. ಆಪತ್ತು ಲೋಕದ ದೃಷ್ಟಿಯಿಂದ ಆಪತ್ತು ನಿಮಗೆ ಬಂದಿರಬಹುದು, ಆದರೆ ಭಗವಂತ ನಾಮಸ್ಮರಣೆ ತಪ್ಪಿಲ್ಲಲ್ಲ. ಮತ್ತು ಹಾಗಾಗಿ ನಿಮಗೆ ಬಂದದ್ದು ಸಂಪತ್ತೇ. ಅದರಿಂದಲೇ ಇದೆಲ್ಲ ನಡೆದಿರೋದು. ಈಗ ಯಾವುದನ್ನು ಆಪತ್ತು ಅಂತ ನೀವು ಪರಿಗಣನೆ ಮಾಡಿದರೆ ಅಂಥ ಆಪತ್ತು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇದೆಲ್ಲ ನಡೆದಿರೋದು, ಈಗಿನ ಕಾರ್ಯಕ್ರಮ ನಡೆದಿರೋದು. ಭಗವಂತನ ನಾಮಸ್ಮರಣೆ ನಿಮಗೂ ತಪ್ಪಲಿಲ್ಲ, ಅದಕ್ಕೆ ಬೇಕಾದ ಅನುಕೂಲಕರವಾದ ವಾತಾವರಣವೇ ನಿರ್ಮಿತ ಆಯಿತು ಅಂದಮೇಲೆ ನಿಮಗೆ ಬಂದದ್ದು ಸಂಪತ್ತು. ಕುಂತಿ ಈ ಥರ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಒಂದು ವೈರುಧ್ಯ, ಅದನ್ನೊಂದನ್ನು ನೆನಪು ಮಾಡ್ಕೊಂಡು ಇವತ್ತಿನ ಭಾಗ ಮುಕ್ತಾಯ ಮಾಡ್ತಾರೆ. ಸಾವು, ಮನೆಯಲ್ಲಿ ಆಗುವ ಸಾವು ನೋವುಗಳು ನಮ್ಮನ್ನು ವಿಚಲಿತ ಮಾಡ್ತವೆ. ಕುಂತಿ ಇನ್ನೂ ಸಣ್ಣವಳಿದ್ದಾಗಲೇ ಗಂಡ ಸತ್ತು ಹೋಗಿಬಿಟ್ಟಿದ್ದು, ಪಾಂಡು ಮಹಾರಾಜ. ಕುಂತಿ ಮಾದ್ರೆ ಅಂತ ಇಬ್ಬರು ಹೆಂಡಂದ್ರು ಅವನಿಗೆ. ಪಾಂಡು ಮಹಾರಾಜ ಸತ್ತು ಹೋಗಿದ್ದ. ಆ ಇಬ್ಬರೂ ಹೆಂಡಂದರಿಂದ ಹುಟ್ಟಿದ ಮಕ್ಕಳು. ಅವರೆಲ್ಲರನ್ನು ಕರ್ಕೊಂಡು ಕುಂತಿ ಏಕಾಂಗಿಯಾಗಿ ಅವಳನ್ನು ಎಲ್ಲ ಮಕ್ಕಳನ್ನು ಪೋಷಿಸಿದ್ಲು. ಮಾದ್ರಿ ತನ್ನ ಗಂಡನ ಜೊತೆಗೆ ಸಹಗಮನ ಮಾಡಿಬಿಟ್ಟಿದ್ಲು ಬೆಂಕಿಯಲ್ಲಿ. ಕುಂತಿನೇ ಅವಳನ್ನೆಲ್ಲ ಕಾಪಾಡಿದ್ಲು. ಅವಳ ಧೈರ್ಯ ಎಂಥದ್ದು ಮಹಾಭಾರತ ಹೇಳ್ತದೆ. ಕುಂತಿಯ ಧೈರ್ಯ, ವಿದುರನ ಧರ್ಮ ಪ್ರಜ್ಞೆ, ಅದನ್ನು ವರ್ಣನೆ ಮಾಡಲಿಕ್ಕೆ ನಾನು ಮಹಾಭಾರತ ಬರೆದಿದ್ದೇನೆ ಅಂತಾರೆ ಅವರು. ಅಂತೂ ಆ ಮಕ್ಕಳನ್ನು ಕಳ್ಕೊಂಡು ಸಾಮ್ರಾಜ್ಯಕ್ಕೆ ಬಂತು. ಅಲ್ಲಿ ಎಂಥ ಅವಮಾನ ಅಂದರೆ ಅವಳಿಗೆ, ಈ ಪಾಂಡು ಮಹಾರಾಜ ಸತ್ತು ಭಾಳ ದಿವಸ ಆಯಿತು, ಈ ಮಕ್ಕಳು ಎಲ್ಲಿಂದ ಹುಟ್ಟಿದ್ರು, ಯಾರಿಗೋ ಹುಟ್ಟಿರ್ಬೇಕು ಈ ಮಕ್ಕಳು ಅಂತೆಲ್ಲ ಜನ ಮಾತಾಡಿದ್ರು. ಇಂಥ ಅವಮಾನ ಆಯ್ತು ಅವಳಿಗೆ. ರಾಜನ ಹೆಂಡತಿಗೆ, ಪಾಂಡು ಮಹಾರಾಜ ಒಂದು ಕಾಲದಲ್ಲಿ ರಾಜ ಆಗುತ್ತವನು, ಅವನ ಹೆಂಡತಿಗಿಂತ ಅವಮಾನ ಆಯಿತು. ಆದರೆ ಋಷಿಗಳು ಬಂದರು, ಇವರೆಲ್ಲ ಪಾಂಡು ಮಹಾರಾಜನ ಮಕ್ಕಳು, ನಾವು ಸಾಕ್ಷಿ ಇದ್ದೀವಿ ಅಂತ ಸಾಕ್ಷ್ಯ ಹೇಳಿದ್ರು. ವಿಚಾರ ಮಾಡಿ, ನಮ್ಮ ಜೀವಮಾನದಲ್ಲಿ ಒಂದು ಕೈಯಲ್ಲಿ ಒಂದು ಕಿಲುಬು ಕಾಸು ಇಲ್ಲದಂತೆ ಮನೆಯಿಂದ ಹೊರಗೆ ಹೋಗೋ ಪ್ರಸಂಗ ಬಂದರೆ ನಮ್ಮ ಗತಿ ಏನಾಗ್ತದೆ? ನಮ್ಮ ಮಾನ ಸನ್ಮಾನ, ಮೊದಲೇ ಬಡವರಾಗಿದ್ದರೆ ಅದು ವಿಷಯ ಬೇರೆ. ಸಂಪತ್ತಿನ ಉತ್ತುಂಗದಲ್ಲಿದ್ದವರಿಗೆ ಕೈಯಲ್ಲಿರುವ ಕಿಲುಬು ಕಾಸನ್ನೂ ಕಳ್ಕೊಂಡು ಮನೆಯಿಂದ ಹೊರಗೆ ಬೀಳೋ ಪ್ರಸಂಗ ಬಂದರೆ ಏನಾಗ್ತದೆ? ಪಾಂಡವರಿಗೆ ಅಂಥ ಪ್ರಸಂಗ 2 ಸರಿ ಬಂದಿತ್ತು. ಈ ಕೌರವರು ಧೃತರಾಷ್ಟ್ರ ಅವ್ರನ್ನ ಸೇರಿ ಸುಟ್ಟು ಹಾಕಬೇಕು ಅಂತೇಳಿ ಅರಗಿನ ಮನೆಗೆ ಕಳಿಸಿದ್ರು. ಅರಗಿನ ಮನೆಯಿಂದ ಅವ್ರು ತಪ್ಪಿಸ್ಕೊಂಡು ಹೊರಗೆ ಬಂದರು.
ಹೊರಗೆ ಬಂದು ಕೌರವರ ಗೂಢಚಾರರು ಸೈನಿಕರು ಯಾವಾಗ ನಮ್ಮನ್ನು ಕೊಂದು ಬಿಡ್ತಾರೋ ಭಯ. ಕ್ಷತ್ರಿಯರು ಬ್ರಾಹ್ಮಣರ ವೇಷ ತೊಟ್ಟುಕೊಂಡು ಭಿಕ್ಷೆ ಬೇಡಿ ಊಟ ಮಾಡಿದ್ರು. ಸ್ವಲ್ಪ ವಿಚಾರ ಮಾಡ್ರಿ, ಭಿಕ್ಷೆ ಬೇಡಿದ್ರೆ ಎಷ್ಟು ಅವಮಾನ ಸಂಗತಿ ಅಂತ ಅನಿಸ್ತದೆ ನಮಗೆಲ್ಲ. ಭಿಕ್ಷೆ ಬೇಡಿ ಊಟ ಮಾಡಿದ್ರು ಎಷ್ಟೋ ಕಾಲ. ಕೈಯಲ್ಲಿ ಒಂದು ಪೈಸಾ ಇಲ್ಲ, ಇದ್ದದ್ದು ಆಯುಧ, ಖಡ್ಗ, ಬಿಲ್ಲು, ಬಾಣ ಮಾತ್ರ ಪಾಂಡವರ ಕೈಯಲ್ಲಿ. ಅದು ಬಿಟ್ಟು ಇನ್ನೇನೂ ಇಲ್ಲ. ಇದಾದ್ಮೇಲೆ ದ್ರೌಪದಿನ ಮದುವೆ ಮಾಡಿಕೊಂಡ್ರು, 23 ವರ್ಷ ರಾಜ್ಯಭಾರ ಮಾಡಿದ್ರು, ಮತ್ತೆ ಜೂಜಾಟ ನಡೀತು. ಜೂಜಾಟದಿಂದ ಹೊರಗೆ ಬಂದಾಗ ಮತ್ತೆ ಅದೇ ಸ್ಥಿತಿ. ಕೈಯಲ್ಲಿ ಒಂದು ಕಿಲುಬು ಕಾಸು ಇಲ್ದೇನೆ ಬಿಲ್ಲು, ಬಾಣ, ಖಡ್ಗ ಮಾತ್ರ ಇಟ್ಕೊಂಡು ಕಾಡಿನ ಪಾಲಾದ. ಇದು ಪಾಂಡವರಿಗೆ ಬಂದಂಥ ಸಮಸ್ಯೆ. ಈ ನಡುವೆ ಪಾಂಡವರಿಗೆ ಇಷ್ಟೆಲ್ಲ ಸಮಸ್ಯೆ ಬಂದಾಗ ಅವರಿಗೆ ಋಷಿಗಳ ಸಂಪರ್ಕ, ಅಲ್ಲಿ ಧರ್ಮದ ಬೋಧೆ ಅದೆಲ್ಲ ಕಾಡಿನಲ್ಲಿ ಆಗಿದೆ. ಈಗ ನಾ ಹೇಳಿದ್ರೆ ಸಾವು ನೋವು ಇಷ್ಟೆಲ್ಲ ನಡೀತದೆ ಅಂತ ಈ ಒಂದು ಘಟನೆ ಹೇಳ್ತೇನೆ. ಅಭಿಮನ್ಯು ಸತ್ತಾಗ ಕೃಷ್ಣ ಮತ್ತು ಅರ್ಜುನರಿಬ್ಬರು ರಣರಂಗದಿಂದ ದೂರ ಇದ್ರು. ಅಲ್ಲೊಂದು ಪದ್ಮ ವ್ಯೂಹ ಅಥವಾ ಚಕ್ರ ವ್ಯೂಹ ಅಂತ ಕೌರವರು ಮಾಡಿದ್ರು. ಅದ್ರ ಒಳಗೆ ಹೋಗ್ಲಿಕ್ಕೆ ಗೊತ್ತಿತ್ತು ಈ ಅಭಿಮನ್ಯುವಿಗೆ. ಹೊರಗೆ ಹೋಗ್ಲಿಕ್ಕೆ ಅವನಿಗೆ ಅರ್ಜುನ ಅದನ್ನು ಕಲಿಸಿರ್ಲಿಲ್ಲ. ಒಳಗೆ ಹೊಕ್ಕರ ಅಲ್ಲಿ ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ, ಸತ್ತೋಗ್ಬಿಟ್ಟ. ಕೃಷ್ಣ ದೇವರು ಅಂದ ಮೇಲೆ, ಸರ್ವಜ್ಞಾನ ಮೇಲೆ, ಆ ಮಗುವಿಗೆ 16 ವರ್ಷದ ಮಗು ಅದು, ಅದಕ್ಕೆ ಒಳಗೆ ಹೋಗ್ಲಿಕ್ಕೆ ಗೊತ್ತಿದೆ, ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ. ಆದ್ರ ಅಪ್ಪ ಇವನ ಜೊತೆನೇ ಇದ್ದಾನೆ. ಅಭಿಮನ್ಯುವಿನ ಅಪ್ಪ ಅರ್ಜುನ ಕೃಷ್ಣನ ಜೊತೆನೇ ಇದ್ದಾನೆ, ಬೇರೆ ಕಡೆ ಯುದ್ಧಕ್ಕೆ ಹೋಗಿದ್ದಾರೆ. ಸರ್ವಜ್ಞನಾದವನು ತಾನೇ ಅಲ್ಲಿದ್ದು ಆ ಮಗುವಿಗೆ ಬೆಂಗಾವಲಾಗಿರಬೇಕು ಅಂತ ಕೃಷ್ಣ ಆಲೋಚನೆ ಮಾಡಲಿಲ್ಲೇನು? ಸರ್ವಜ್ಞನಾದವನು ಅದನ್ನ ಆಲೋಚನೆ ಮಾಡ್ಬೋದಿತ್ತಲ್ಲ, ಸಾವು ತಪ್ಪಿಸ್ಬೋದಿತ್ತಲ್ಲ. ಸಾವು ತಪ್ಪಿಸ್ಲಿಲ್ಲ. ಇದು ಒಂದು ಘಟನೆ. ಇನ್ನೊಂದು, ಅದೇ ಅಭಿಮನ್ಯುವಿನ ಮಗ ಪರೀಕ್ಷಿತ, ಇದು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಅದ್ರ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಆಯಿತು. ಮಗು ಹುಟ್ಟುವಾಗ ಸತ್ತೇ ಹೋಗಿತ್ತದು, ಉಸಿರೇ ನಿಂತು ಹೋಗಿತ್ತದ್ರದ್ದು. ಒಳಗೆ ಇವನು ಕಾಪಾಡ್ತಿದ್ದವನು ಏನು ಮಾಡಿದ ಅಂದ್ರೆ, ಆ ಬ್ರಹ್ಮಾಸ್ತ್ರದ ಪವರ್ ವೇಸ್ಟ್ ಆಗಬಾರ್ದು, ಅದಕ್ಕೊಂದು ಪವರ್ ಇರ್ತದೆ, ಖುಷಿ ಆಗಬಾರ್ದು. ಮಗು ಹುಟ್ಟೋ ಸಂದರ್ಭದಲ್ಲಿ ಅವನು ಮರೆ ಆಗಿಬಿಟ್ಟ ಭಗವಂತ. ಅಲ್ಲಿ ತನಕ ಬದುಕಿದ್ದು ಸುಖವಾಗಿದ್ದ ಮಗು ಕೊನೆಗೆ ಸತ್ತೋಯ್ತು. ಸತ್ತೋದ್ಮೇಲೆ ಮತ್ತೆ ಹೊರಗೆ ಕೃಷ್ಣ ಬಂದ. ಅಲ್ಲಿ ಬಂದು ಅದನ್ನು ಮೈಯಿಂದ ಮುಟ್ಟಿ ಅದನ್ನ ಎಚ್ಚರಗೊಳಿಸಿದ. ನನ್ನೊಂದು ಪ್ರಶ್ನೆ, ಸತ್ತವರನ್ನು ಬದುಕಿಸುವ ಸುಲಭನ, ಸಾಯ್ಲಿಕ್ಕೆ ಹೊರಟವರನ್ನು ಬದುಕಿಸುವ ಸುಲಭನ? ಎಷ್ಟೋ ಸರಿ ಈ ಪ್ರಶ್ನೆ ನಾನೇ ಕೇಳ್ಕೊಂಡಿದ್ದೆ. ಅಭಿಮನ್ಯು ಸಾಯ್ಲಿಕ್ಕೆ ಹೊರಟಿದ್ದ, ಅದು ಗೊತ್ತಿತ್ತು ಇವನಿಗೆ, ದೇವರು ಅಂದ್ಮೇಲೆ ಗೊತ್ತಿರಲೇಬೇಕು, ಅಂಥವ್ರನ್ನ ಬದುಕಿಸಬಹುದಿತ್ತು. ಸತ್ತು ಹೋದವರನ್ನ ಬದುಕಿಸಿದ ವ್ಯಕ್ತಿ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನ, ಸತ್ತೇ ಹೋದವನನ್ನು ಬದುಕಿಸಿದ. ಅಂಥವನಿಗೆ ಅಭಿಮನ್ಯುವಿನ ಬದುಕಲಿಕ್ಕೆ ಆಗ್ತಿರ್ಲಿಲ್ಲೇನೋ? ಬದುಕಿಸಬಹುದಿತ್ತು, ಬದುಕಿಸಲಿಲ್ಲ. ಯಾಕೆ? ಪರೀಕ್ಷಿತ ಮುಂದೆ 66 ವರ್ಷ ರಾಜ್ಯಭಾರ ಮಾಡಿದ, 35 ವರ್ಷ ರಾಜ್ಯಭಾರ ಮಾಡಿದ. ಅವನಿಗೆ 33 ವಯಸ್ಸಾದಾಗ ಅವನ ಅಜ್ಜಂದ್ರು ಪಾಂಡವರು ದೇಹ ಬಿಟ್ಟು ಹೋದ್ರು. ಇವನು 35 ವರ್ಷ 36 ವರ್ಷ ಸಾಮ್ರಾಜ್ಯದಲ್ಲಿ ರಾಜ್ಯಭಾರ ಮಾಡಿದ. ಅಷ್ಟು ದೀರ್ಘಕಾಲ ಬದುಕಿದ್ದ. ಕೊನೆಗೆ ಭಾಗವತ ಕೇಳಿ ದೇಹ ಬಿಟ್ಟ. ಸತ್ತೇ ಹೋಗಿದ್ದ ಪರೀಕ್ಷಿತನನ್ನ ಬದುಕಿಸಿದ. ಸಾಯ್ಲಿಕ್ಕೆ ಹೊರಟ ಅಭಿಮನ್ಯುವನ್ನು ಬದುಕಿಸಬಹುದಿತ್ತು, ಯಾಕೆ ಬದುಕಿಸಲಿಲ್ಲ? ಇದರಿಂದ ಒಂದು ಲೆಕ್ಕಾಚಾರ ಇರ್ತದೆ. ಅದೇನು ಲೆಕ್ಕಾಚಾರ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಸಾವು ನೋವು ಅದು ಪಾಂಡವರ ವಂಶದಲ್ಲಿ ನಡೀಲಿ, ಸೂರ್ಯವಂಶದಲ್ಲಿ ನಡೀಲಿ, ಚಂದ್ರವಂಶದಲ್ಲಿ ನಡೀಲಿ, ಮತ್ತೆ ಯಾವುದೇ ಬ್ರಾಹ್ಮಣರ ವಂಶ ಆಗಲಿ, ಮತ್ತೆ ಯಾವ ವಂಶ ಆಗಲಿ, ಯಾವ ಜ್ಞಾನಿಗಳೇ ಆಗಲಿ ಅಜ್ಞಾನಿಗಳೇ ಆಗಲಿ, ಹುಳ ಹುಪ್ಪಟ್ಟೆ ಆಗಲಿ, ಸಾವು ಅನ್ನೋದು ಎಲ್ರಿಗೂ ಸಮಾನ. ಸಾವು ಅನ್ನೋದು ಪ್ರತಿಯೊಂದು ಜೀವಕ್ಕೂ, ದೊಡ್ಡ ರಾಜರು, ಜ್ಞಾನಿಗಳು, ಸನ್ಯಾಸಿಗಳು, ಜಾತಿ, ಜನ, ಲಿಂಗ ಯಾವ ಭೇದನೂ ಇಲ್ಲ. ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಸಮಾನ. ಕೆಲವರಿಗೆ ಬೇಗ ಆಗ್ತದೆ, ಕೆಲವರಿಗೆ ಆಮೇಲೆ ಆಗ್ತದೆ. 16 ವರ್ಷಕ್ಕೆ ಅಭಿಮನ್ಯು ಯಾಕೆ ಸತ್ತ? 66 ವರ್ಷಕ್ಕೆ ಪರೀಕ್ಷಿತ ಯಾಕೆ ಸತ್ತ? ಪಾಂಡವರು ದೇಹ ಪರಿತ್ಯಾಗ ಮಾಡಿದಾಗ ಅವರಿಗೆಲ್ಲ 102, 103 ವರ್ಷ ಆಗಿತ್ತು, 105, 106 ವರ್ಷ ಆಗಿತ್ತು. ಧೃತರಾಷ್ಟ್ರ ದೇಹ ಬಿಟ್ಟಾಗ 110, 115 ವರ್ಷ ಆಗಿತ್ತು, 120, 130 ವರ್ಷ ಆಗಿತ್ತು. ಭೀಷ್ಮ ದೇಹ ಬಿಟ್ಟಾಗ 600 ವರ್ಷ ಆಗಿತ್ತು. ಯಾಕೆ? ಕೆಲವರಿಗೆ 600 ವರ್ಷಕ್ಕೆ ಸಾವು ಬಂತು, ಕೆಲವರಿಗೆ 16 ವರ್ಷಕ್ಕೆ ಸಾವು ಬಂತು, ಕೆಲವರಿಗೆ ವಿಳಂಬವಾಗಿ ಸಾವು ಬಂತು. ಇದೆಲ್ಲ ಇದ್ರ ಹಿಂದೆ ಏನಿದೆ? ಇದನ್ನ ಯಾರಾದರೂ ವಿದ್ವಾಂಸರಾದ್ರು ಇಂಥವ್ರಿಗೆ ಬೇಗ ಸತ್ತ, ಇವ್ರಿಗೆ ವಿಳಂಬವಾಗಿ ಸತ್ತ ಅಂತ ಅನ್ನೋದ್ರ ಬಗ್ಗೆ ನಮ್ಮಂಥವ್ರು ಏನಾದರೂ ವಿವರಣೆ ಕೊಡೋದು ಸಾಧ್ಯ ಇಲ್ಲ. ಸಾವು ಅಂದ್ರೆ ಹೀಗಿರ್ತದೆ ಅಂತ ಹೇಳಿ ಇಂಥ ಕಥೆಗಳನ್ನು ಓದಿಯೇ ನಾವು ಸಾವು ಅದ್ರ ಹಿಂದೆ ಒಂದೊಂದು ಭಗವಂತನ ಲೆಕ್ಕಾಚಾರ ಇರ್ತದೆ. ಸಾವಿನ ಹಿಂದೆನೂ ಇದೆ, ಹುಟ್ಟಿನ ಹಿಂದೆನೂ ಇದೆ. ಹುಟ್ಟೋದು ಹುಟ್ಟಿರ್ತಾರೆ, ಸಾಯೋ ಸಾಕ್ತಿರ್ತಾರೆ. ನಮ್ಮ ನೋವು, ನಮ್ಮ ನಲಿವು, ನಮ್ಮ ಸುಖ ದುಃಖ, ಪ್ರತಿಯೊಂದು ಹಿಂದೆನೂ ಭಗವಂತನ ಲೆಕ್ಕಾಚಾರ ಇದೆ.
ಅದೇನು ಲೆಕ್ಕಾಚಾರ ಅಂತ ನಮ್ಗೆ ಗೊತ್ತಾಗದೇ ಇರಬಹುದು. ಆದರೆ ಲೆಕ್ಕಾಚಾರ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಭಾಗವತ ಸುದೀರ್ಘವಾಗಿ ಶ್ರವಣ ಮಾಡಿದ್ದು ಸಾರ್ಥಕ. 48 ದಿವಸ ಮಾಡಿದ್ದು ಸಾರ್ಥಕ. ಏನು ಅಂತ ಗೊತ್ತಾಗಿಲ್ಲ ನಮಗೆ, ಅಂತೂ ನಿನ್ನ ಲೆಕ್ಕಾಚಾರ ಇದೆ ಇಷ್ಟು ತಿಳ್ಕೊಂಡ್ರೆ ಸಾಕು. ನಿನ್ನ ಲೆಕ್ಕಾಚಾರ ಏನು ಅಂತ ನಮ್ಗೆ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲನೂ ಗೊತ್ತಾದಂತೆ. ಆವಾಗ ಮನಸ್ಸಿಗೆ ಸಮಾಧಾನವೂ ಆಗ್ತದೆ. ಶಾಸ್ತ್ರದ ಶ್ರವಣದ ಉದ್ದೇಶ ಅದೇ. ಅದಕ್ಕಾಗಿ ಅವಳು ಏನು ಮಾಡಿದ್ಲು, ನೀನು ಯಾವಾಗ ನಮ್ಮ ಹತ್ರ ಬರ್ತೀವಿ ಅಂದರೆ ನಮಗೆ ಆಪತ್ತು ಬಂದಾಗ ನಾವೆಲ್ಲರೂ ನಿನ್ನನ್ನು ಪ್ರಾರ್ಥನೆ ಮಾಡ್ತೀವಿ, ಆವಾಗ ಓಡಿ ಬರ್ತೀನಿ, ನಿನ್ನ ದರ್ಶನ ಆಗ್ತದೆ, ಮುಂದೆ ಮುಕ್ತಿ ಆಗ್ತದೆ. ಅದಕ್ಕಾಗಿ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ಅಂಥ ನಿನ್ನ ದರ್ಶನ ನನಗೆ ಯಾವತ್ತೂ ಆಗ್ತಿರಲಿ, ಆ ದರ್ಶನಕ್ಕೆ ಬೇಕಾದ ಅನುಕೂಲ ಮಾಡಿಕೊಡು ಅಂತ ಅವನನ್ನು ಕೇಳಿದ್ಲು ಕುಂತಿ. ಹೀಗೆ ಕುಂತಿ ಮಾಡಿದ ಪ್ರಾರ್ಥನೆಗೆ ಅನುಗುಣವಾಗಿ ಅದೊಂದು ಮಾದರಿ, ಅದೊಂದು ಮಾಡೆಲ್ ಆಗಬೇಕು ನಮಗೆ. ಆ ಥರ ಭಗವಂತನನ್ನು ಪ್ರಾರ್ಥನೆ ಮಾಡುವುದನ್ನು ನಾವು ಕಲಿಬೇಕು. ಇದು ಮೊದಲನೇ ಸ್ಕಂದದಲ್ಲಿ, ಇದು ನನಗೆ ಮಹಾಭಾರತದಲ್ಲೂ ಇದೆ, ಇದು ಭಾಗವತದಲ್ಲೂ ಇದೆ. ಅಭಿಮನ್ಯುವನ್ನು ಕಾಪಾಡಲಿಲ್ಲ, ಆ ಜಾಗಕ್ಕೆ ಬರಲಿಲ್ಲ ಕೃಷ್ಣ, ಎಲ್ಲೋ ದೂರ, ಆ ಜಾಗಕ್ಕೆ ಬರಲಿಲ್ಲ. ಪರೀಕ್ಷಿತರನ್ನು ಕಾಪಾಡಲಿಕ್ಕೆ ಗರ್ಭದೊಳಗೆ ಹೋಗಿ ನಿಂತ. ಇದು ವಿಚಾರ ಮಾಡಿ, ಯಾವ ಡಾಕ್ಟ್ರು ಗರ್ಭದೊಳಗೆ ಹೋಗಿ ನಿಲ್ಲೋದು ಸಾಧ್ಯ ಇಲ್ಲ. ಕಾಪಾಡಬೇಕು ಅಂತಿದ್ರೆ ಒಳಗೆ ಹೋಗಿ ಕಾಪಾಡ್ತಾನೆ. ಕಾಪಾಡೋದು ಬೇಡ, ಅವ್ನು ಸಾಯಲಿ ಅಂತಿದ್ರೆ ಅಲ್ಲೇ ಇದ್ದು ಏನು ಮಾಡೋದು. ಇದು ಭಗವಂತನ ಲೆಕ್ಕಾಚಾರ. ಯಾಕೆ ಗೊತ್ತಿಲ್ಲ ಇಷ್ಟೇ. ಅಂತೂ ಭಗವಂತನ ಲೆಕ್ಕಾಚಾರಕ್ಕನುಸಾರವಾಗಿ ಇದು ನಡೀತಿರ್ತದೆ. ನಮಗಿದು ಗೊತ್ತಿಲ್ಲ ಅನ್ನೋದನ್ನ ಈ ಎಲ್ಲ ಇದ್ರ ಮೂಲಕ ನಾವು ತಿಳ್ಕೊಳ್ಬೇಕು. ಅಭಿಮನ್ಯು ಸತ್ನಲ್ಲ, ಅರ್ಜುನ ಗೋಳಾಡಿದ, ನನ್ನ ತನಕ ಗೋಳಾಡಿದೆ. ಅದನ್ನು ಹೇಳಿದ್ದೀನಿ ಹಿಂದೆ. ಅಭಿಮನ್ಯುವಿನ ಮಗನನ್ನು ಕಳ್ಕೊಂಡದ್ದು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ದ ಕೃಷ್ಣ. ಭಗವದ್ಗೀತೆಯೆಲ್ಲ ಬೋಧನೆ ಮಾಡಿದ್ರೆ ಮುಂದೆ ಮತ್ತೆ ಮರೆತು ಬಿಟ್ಟಿದ್ದ. ಮತ್ತೊಂದು ಸರಿ ಕೃಷ್ಣ ಅವನಿಗೆ ಧರ್ಮ ಬೋಧನೆ ಮಾಡಿದ. ನಿನಗೆ ಎಷ್ಟು ಸರಿ ಬೋಧನೆ ಮಾಡಿದ್ರು ನಿನ್ನ ದುಃಖ ಮಾತ್ರ ಹೋಗ್ತಿಲ್ಲಲ್ಲ ಅಂತ ಇವನು ಅವನನ್ನು ಬೈತಿದ್ದ. ಅಂತೂ ಕೊನೆಗೂ ಕೃಷ್ಣನ ಉಪದೇಶ, ಕೃಷ್ಣನ ಸಹಕಾರ, ಒಂದಿಷ್ಟು ಅವನ ಆಶೀರ್ವಾದದಿಂದ ಹೆಂಗೋ ಸ್ವಲ್ಪ ಪುತ್ರ ಶೋಕ ಮರ್ತಂತ. ಪುತ್ರ ಶೋಕ ನಿರಂತರ, ಅದು ಹೋಗೋದಿಲ್ಲ, ಕಷ್ಟ ಆಗ್ತದೆ. ಅನುಭವಿಸಿದವರಿಗೆ ತಿಳಿತದೆ. ಉದೋರ್ ಪುರಾಣ ಹೇಳಿಕ್ಕೆ ಸರಿ, ಹೇಳೋದಾದ್ರೆ ಬಿಕಾಟ್ ಹೇಳ್ಬೋದು, ಅನುಭವಿಸಿದವರಿಗೆ ಅದು ಕಷ್ಟ ಗೊತ್ತಿರ್ತದೆ. ಇಲ್ಲಿ ಒಂದು ವಿಚಾರ, ಅದನ್ನು ಹೇಳಿದ್ದೇನೆ ಹಿಂದೆ. ಈ ಅಭಿಮನ್ಯುವನ್ನು ಕಳ್ಕೊಂಡು ಇವನು ಇಷ್ಟು ಗೋಳಾಡಿದ್ನಲ್ಲ, ಭೀಮಸೇನನು ಕೂಡ ಘಟೋತ್ಕಚನನ್ನು ಕಳ್ಕೊಂಡಿದ್ದ. ಅವನ ಮಗ ಭೀಮಸೇನ ಮಗ ಘಟೋತ್ಕಚ, ಅವನು ಸತ್ತಿದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಯಂ ಕೃಷ್ಣ 10 ಲಕ್ಷ ಜನ ಮಕ್ಕಳನ್ನು ಕಳ್ಕೊಂಡಿದ್ದ. 10 ಲಕ್ಷ ಜನ ಮಕ್ಕಳು ಕೃಷ್ಣನಿಗಿದ್ರು. ದುರ್ಯೋಧನ ಮತ್ತೆ ಈ ಅರ್ಜುನ ಇಬ್ಬರೂ ಕೂಡ ಕೃಷ್ಣನ ಹತ್ರ ಬಂದರು, ನಾವು ಯುದ್ಧಕ್ಕೆ ಸಹಾಯ ಮಾಡೋದು. ಇವನೇನು ಮಾಡಿದ, ಕೃಷ್ಣ ನೋಡು ನಾನು ನಿರಾಯುಧನಾಗಿ ಬರ್ತೇನೆ, ಕೈಯಲ್ಲಿ ಏನು ಆಯುಧ ಹಿಡಿಯೋದಿಲ್ಲ. ಇನ್ನೊಂದು ಕಡೆ ನನ್ನ 10 ಲಕ್ಷ ಜನ ಮಕ್ಕಳಿದ್ದಾರೆ, ಯಾರು ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ರಿ. ಅರ್ಜುನ ಏನಂದ, ನಿನ್ನ ಆಯುಧ ಬೇಡ, ನೀನು ಬೇಡ, ನೀವೊಬ್ಬ ಇದ್ರೆ ಸಾಕು, ನಿನ್ನ 10 ಲಕ್ಷ ಜನ ಮಕ್ಕಳು ಬೇಡ. 10 ಲಕ್ಷ ಜನ ಮಕ್ಕಳು ಅಂದ್ರೆ ಅದೊಂದು ಗೂರ್ಖಾ ರೆಜಿಮೆಂಟು, ಸಿಖ್ ರೆಜಿಮೆಂಟು ಅಂತೆಲ್ಲ ಇರ್ತಾವಲ್ಲ, ಆ ಥರದೊಂದು ಬೆಟಾಲಿಯನ್, ಅದು ದೊಡ್ಡ 10 ಲಕ್ಷ ಜನ ನಾರಾಯಣ ಸೈನ್ಯ ಅಂತ ಅದಕ್ಕೆ. ಈ ದುರ್ಯೋಧನ ಏನು ಮಾಡಿದ, ಈ ಕೃಷ್ಣನೊಬ್ಬನ ತೊಗೊಂಡು ಏನು ಮಾಡಬೇಕಾಗಿದೆ, 10 ಲಕ್ಷ ಜನ ದೊಡ್ಡ ಸೈನ್ಯ ಸಿಕ್ತದೆ ಅಂತ ಭಾರಿ ಸಂತೋಷ ಆಯ್ತು. ಅದು ಕರ್ಕೊಂಡು ಹೋಗ್ಬಿಟ್ಟ. ಅವನಿಗೆ ಮೆಜಾರಿಟಿ ಬಗ್ಗೆ ಚಿಂತೆ, ಇವನಿಗೆ ವಿವೇಕದ ಬಗ್ಗೆ ಚಿಂತೆ. ತಲೆಯೊಳಗೆ ಏನಿದೆ ಅಂತ ವಿಚಾರ ಮಾಡಬೇಕು. ಇನ್ ಡೆಮಾಕ್ರಸಿ ಹೆಡ್ಸ್ ಆರ್ ಕೌಂಟೆಡ್ ನಾಟ್ ಬ್ರೈನ್ಸ್ ಅಂತ ಒಂದು ಕಡೆ ಹಾಸ್ಯ ಮಾಡ್ತಿರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಕಡೆ ತಲೆ ಎಷ್ಟಿದೆ ಅಂತ ಲೆಕ್ಕಾಚಾರ ಹಾಕ್ತಾರೆ. ತಲೆಯೊಳಗೆ ಬ್ರೇನ್ ಇದೆಯೋ ಇಲ್ಲೋ ಅಂತ ಯಾರು ಲೆಕ್ಕಾಚಾರ ಹಾಕ್ತಿರೋದು. ಬ್ರೇನು ಅರ್ಜುನ ತಗೊಂಡ, ತಲೆ ಅವನು ತಗೊಂಡ. ಆ 10 ಲಕ್ಷ ಜನ, ಕೃಷ್ಣನ 10 ಲಕ್ಷ ಜನ ಮಕ್ಕಳು ಕೌರವ ಪರವಾಗಿ ಹೋರಾಟ ಮಾಡಿ ಆ ಯುದ್ಧದಲ್ಲಿ ಸತ್ತೋದು. ಒಂದು ದಿವಸ ಕೃಷ್ಣ ಗೋಳಾಡಲಿಲ್ಲ, ಅವನೇ ಗೋಳಾಡಿದ್ರೆ ಅವನಿಗೆ ಭಗವದ್ಗೀತೆ ಬೋಧನೆ ಮಾಡೋರು ಯಾರು? ಕೃಷ್ಣ. ಅರ್ಜುನ ಗೋಳಾಡಿದ, ಭಗವದ್ಗೀತೆ ಕೇಳಿದ. ಅನುಗೀತ ಮುಂದೆ ಇನ್ನೊಂದು ಬರ್ತದೆ ಕೇಳಿದ್ರು. ಒಂದಾದ್ರೂ ಒಂದು ದಿವಸ ಕೃಷ್ಣ ನೀ 10 ಲಕ್ಷ ಜನ ಮಕ್ಕಳನ್ನ ಕಳ್ಕೊಂಡಿಲ್ಲ, ಅದು ನಮ್ಮ ಸಲುವಾಗಿ, ನಿನಗೇನಾದ್ರೂ ಅದಕ್ಕೊಂದೇನೋ ಸಂತಾಪ ಸೂಚಕ ಸಭೆ, ನಿನಗೇನಾದ್ರೂ ನಮ್ಮಿಂದ ಒಂದೆರಡು ಒಳ್ಳೆ ಮಾತು, ಸಮಾಧಾನ ಪಟ್ಕೋ ಅಂತ ಯಾರು ಹೇಳಿದ್ದೆಲ್ಲೂ ಕಾಣಿಸೋದಿಲ್ಲ. ಎಲ್ಲ ಬೇಕಾಗಿದ್ದು ಇವರಿಗೆ, ಇದೇ ಪಾಂಡವರಿಗೆ ಮತ್ತೆ ಬೋಧನೆ ಮಾಡಬೇಕು, ಅವರಿಗೆ ಸಮಾಧಾನ ಹೇಳಬೇಕು. ಕೃಷ್ಣನಿಗೆ ಯಾರು ಹೇಳಲಿಲ್ಲ. ಕೃಷ್ಣ ನೋಡಿ, ಅಭಿಮನ್ಯು ಸಾಯೋದಿದ್ರೆ ಸಾಯಿಲ್ಲ ಅಂತ ಹೇಳಿದ. ಯಾಕಂದ್ರೆ ಸಾವು ಬರಬೇಕು ಅಂತ ವಿಧಿ ಲಿಖಿತ ಇತ್ತು. ತನ್ನವರೇ ಆದ 10 ಲಕ್ಷ ಜನ ಮಕ್ಕಳು ಸಾಯುವಾಗ ಸುಮ್ಮನೆ ಇದ್ದ. ಯುದ್ಧ ಭೂಮಿಯಲ್ಲಿ ಸತ್ರು ಕುರುಕ್ಷೇತ್ರದಲ್ಲಿ. ಕೊನೆಗೆ ಅದನ್ನು ಭಾಗವತದ ಕೊನೆಗೆ, ಮಹಾಭಾರತದ ಕೊನೆಗೆ ಅದು ಬರ್ತದೆ. ಯಾದವರು ಎಲ್ಲ, ಪ್ರದ್ಯುಮ್ನ ಕೃಷ್ಣನ ಮಗ, ಅನಿರುದ್ಧ ಮೊಮ್ಮಗ, ಎಲ್ಲರೂ ಕೂಡ ಕೊನೆಗೆ ಒಂದು ದಿವಸ ಮದ್ಯಪಾನ ಮಾಡಿ ಹೊಡೆದಾಡಿ ಸತ್ತೋಗ್ಬಿಟ್ರು. ಮಕ್ಕಳು ಮೊಮ್ಮಕ್ಕಳು ಪರಸ್ಪರ ಹೊಡೆದಾಡಿ ಸಾಯೋದನ್ನು ಕೃಷ್ಣ ಬಲರಾಮರು ನೋಡಿ ಸುಮ್ಮನೆ ಇದ್ರು, ಸಾಯಿಲ್ಲ.
ಯಾಕೆಂದ್ರೆ ಒಂದ್ ದಿವಸ ಸಾಯಬೇಕಲ್ಲ, ಒಂದ್ ದಿವಸ ಎಲ್ಲರೂ ಸಾಯಿರಬೇಕಾ? ತಾವು ಕೃಷ್ಣ ಬಲರಾಮರು ಇಷ್ಟು ದಿವಸ ಇದ್ವಿ, ನಮ್ಮ ಹಿಡಿತದಲ್ಲಿ ಮಕ್ಕಳು ಮೊಮ್ಮಕ್ಕಳಿದ್ರು, ಧಾರ್ಮಿಕರಾಗಿ ಬದುಕಿದ್ರು. ಮುಂದೆ ನಾವೇ ಈ ಜಗತ್ತನ್ನು ನಾವು ಒಂದ್ ದಿವಸ ಬಿಟ್ಟು ಹೋಗ್ಬೇಕು. ಈ ಯಾದವರು ಹಿಡಿಯೋರು ಯಾರು? ಮಹಾಬಲಿಷ್ಠರು ಬೇರೆ. ಆದ್ರಿಂದ ನಮ್ಮ ಜೊತೆನೇ ಇವರು ಬಂದು ಬಿಡ್ಲಿ ಅಂತ ಆಲೋಚನೆ ಮಾಡಿದಂತ ಕೃಷ್ಣ ಹೇಳ್ತಾರೆ ಶಾಸ್ತ್ರದಲ್ಲಿ. ಕುರುಕ್ಷೇತ್ರದ ಯುದ್ಧದಲ್ಲಿ 10 ಲಕ್ಷ ಜನ ಮಕ್ಕಳನ್ನ ಈಗಾಗಲೇ ಕಳ್ಕೊಂಡಿದ್ದ. 10 ಲಕ್ಷ ಜನ ಮಕ್ಕಳ ಶ್ರಾದ್ದ ಪಿಂಡ ಪ್ರದಾನ ಮಾಡ್ಬೇಕು, ವಿಚಾರ ಮಾಡ್ರಿ. ಕೌರು ಮತ್ತು ಕೊನೆಗೆ ಯಾದವರ ವಂಶ ನಿರ್ವಂಶ ಆಗುವಾಗ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರದು ಹೊರಟೋಗಿದೆ. ಒಬ್ಬನೇ ಉಳಿದಿದ್ದು ವಜ್ರ ಅಂತ ಹೇಳಿ. ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧನ ಮಗ ವಜ್ರ, ಅವನೊಬ್ಬ ಉಳ್ಕೊಂಡಿದ್ದ ಅಷ್ಟೇ. ಆ ಕಡೆ ವಜ್ರನಿಗೆ ಪಟ್ಟಾಭಿಷೇಕ ಆಯಿತು, ಈ ಕಡೆ ಪರೀಕ್ಷೆನಿಗೆ ಪಟ್ಟಾಭಿಷೇಕ ಆಯಿತು. ಕೃಷ್ಣ ಪಾಂಡವರೆಲ್ಲ ಹೊರಟೋದ್ಮೇಲೆ ಇದು ಕೃಷ್ಣ ಸಾವು ಅದನ್ನು ನೋಡೋ ಪ್ರಸಂಗದಲ್ಲಿ ಸಾಕ್ಷಿಯಾಗಿ ನಿಂತು ನೋಡ್ತಾನೆ. ಭಗವಂತ ತನ್ನದೇ ಮಕ್ಕಳು ಸಾಯುವಾಗಲೂ ಸಾಕ್ಷಿಯಾಗಿ ನಿರ್ಲಿಪ್ತನಾಗಿ ನಿಂತು ನೋಡ್ತಾನೆ. ಆ ಭಗವಂತನ ಭಕ್ತರಾಗಿ ನಾವು ಕೂಡ ಅದನ್ನು ಸಾಕ್ಷಿಯಾಗಿ ನಿರ್ಲಿಪ್ತವಾದ ಮನಸ್ಸಿನಿಂದ, ತಟಸ್ಥವಾದ ಮನಸ್ಸಿನಿಂದ ಜೀವನದ ಏರುಪೇರುಗಳನ್ನ ನೋಡ್ಲಿಕ್ಕೆ ಕಲಿಬೇಕು. ಅದು ಕೃಷ್ಣ ಮಾಡಿದಷ್ಟು ಇದು ಸುಲಭದ ಕೆಲಸ ಅಲ್ಲ. ಆದರೆ ಅದೊಂದು ಮೇಲ್ಪಂಕ್ತಿ ಇದ್ರೆ ಒಂದಿಷ್ಟಾದ್ರೂ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅದಕ್ಕಾಗಿ ಈ ಕಥಾ ಎಲ್ಲ ಹೇಳಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವೆ, ವಿಷಯದಲ್ಲಿ ರಸನಿಂತು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.